Okay, my dear students, yesterday we have studied the characteristic properties of living organisms. Okay, now in this class we are going to study how the organisms are identified, classified, and how we have given the names. That is, you know that there are different types of plants and animals are found on our planet Earth. ನಮ್ಮ ಭೂಮಿ ಮೇಲೆ ಡಿಫರೆಂಟ್ ಟೈಪ್ಸ್ ಆಫ್ ಅನಿಮಲ್ಸ್ ಮತ್ತು ಪ್ಲಾಂಟ್ಸ್ ಅದಾವ. ಹೌದಾ? ಈಗ ನೀವು ಅದಕ್ಕೆ ಸ್ಪೆಸಿಫಿಕ್ ನೇಮನ್ನು ಕೊಡ್ಲಿಲ್ಲಪ್ಪ ಅಂತಂದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಡಿಸ್ಕವರ್ ದ ನ್ಯೂ ಆರ್ಗ್ಯಾನಿಸಮ್ಸ್. ಅವ್ರು ನೀವು ನೇಮ್ಸನ್ನು ಕೊಡ್ಲಿಲ್ಲಪ್ಪ ಅಂತಂದ್ರೆ ಈ discovery of new organisms becomes very difficult. Adhika, it is very necessary to classify them and we must give a particular name to them. ಹೌದಾ? ಈಗ ನೋಡ್ರಿ, ಬಹಳಷ್ಟು ಪ್ರಾಣಿಗಳು ಮತ್ತು ಸಸ್ಯಗಳು ಭೂಮಿ ಮೇಲೆ ಇವೆ. ಇನ್ನೂ ಕೂಡ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್ ಕೂಡ ಡಿಸ್ಕವರಿ ಆಗ್ತಾ ಇದೆ. ಹೀಗಾಗಿ ಪರ್ಟಿಕ್ಯುಲರ್ ನೇಮ್ ನಾವು ಕೊಡಲಿಲ್ಲ ಅಂತಂದರೆ ನಮಗೆ discovery of new organisms becomes very difficult. That's why we are going to classify them. We are going to give a particular name. ಹೌದಾ? ಹಾಗಾದರೆ ಈ ರೀತಿ ಜೀವಿಗಳನ್ನು ಗುರುತಿಸಿ ವರ್ಗೀಕರಣ ಮಾಡಿ ಅವಕ್ಕೆ ಹೆಸರು ಕೊಡ್ತಕ್ಕಂಥ ಪದ್ಧತಿಗೆ ಏನಂತ ಕರಿತೀವಿ ನಾವು? ಟೆಕ್ಸಾನಮಿ ಅಂತ ಕರಿತೀವಿ. ಟೆಕ್ಸಾನಮಿ ಅಂತಂದ್ರೆ ಟೆಕ್ಸಾನ್ ಅಲ್ಲ ಗ್ರೂಪ್, ನಾಮಿ ಅಂತಂದ್ರೆ ಸ್ಟಡಿ. ಅದಾ ಅಂದ್ರೆ ಟೆಕ್ಸಾನಮಿ ಅಂತಂದ್ರೆ ಜೀವಿಗಳನ್ನು ಗುಂಪು ಗುಂಪಾಗಿ ವರ್ಗೀಕರಣ ಮಾಡಿ ಆ ಗುಂಪುಗಳಿಗೆ ಹೆಸರು ಕೊಡು. ದಟ್ ಇಸ್ ಟೆಕ್ಸಾನಮಿ. ಅಂದ್ರೆ ಟೆಕ್ಸಾನಮಿ ಅಂತಂದ್ರೆ ಇಟ್ ಈಸ್ ಎ ಬ್ರಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ವಿತ್ ಐಡೆಂಟಿಫಿಕೇಶನ್, ಜೀವಿಗಳನ್ನ ಗುರುತಿಸಿ, ಕ್ಲಾಸಿಫಿಕೇಶನ್, ಅವುಗಳನ್ನ ವರ್ಗೀಕರಣ ಮಾಡಿ ಡಿಫ್ರೆಂಟ್ ಗ್ರೂಪ್ ಮಾಡಿ, and we should give name to them. ಅವಕ್ಕೆ ಹೆಸರನ್ನು ಕೊಡೋದು. ನೋಡ್ರಿ, ಎಲ್ಲ ಪ್ರಾಣಿಗಳು ನೋಡ್ರಿ, ಈಗ ಎಲ್ಲವೂ ಪ್ರಾಣಿಗಳೇ. ನಾವು ಆನಿಮಲ್ಸ್, ಆಮೇಲೆ ಈ ಲೈನ್, ಟೈಗರ್ ಅವು ಕೂಡ ಆನಿಮಲ್ಸ್. ಆದರೆ ಅವು 4 ಕಾಲಿನ ಆನಿಮಲ್ಸ್, ನಾವು 2 ಕಾಲಿನ ಆನಿಮಲ್ಸ್. ಗ್ರೂಪ್ ಮಾಡಿದ್ವಿ, ಫಸ್ಟ್ ಐಡೆಂಟಿಫೈ ಮಾಡಿದ್ವಿ. ಹೌ ಮೆನಿ ಲೆಗ್ಸ್ ದೇ ಆರ್ ಪಾಸಿಂಗ್? 2 or 4. ಫಸ್ಟ್ ಏನು ಮಾಡಿದ್ವಿ? ಐಡೆಂಟಿಫೈ ಮಾಡಿದ್ವಿ ಎಷ್ಟು ಲೆಗ್ಸ್ ಅದಾವೆ. ಎಕ್ಸಾಂಪಲ್ ಹೇಳ್ತಾ ಇದ್ದೆ. ಹೌದಾ? ನಾವು ಎನಿಮಲ್ಸ್, ಅವು ಎನಿಮಲ್ಸ್, ಆದರೆ ಮತ್ತೆ ಗ್ರೂಪ್ ಮಾಡಿದ್ವಿ. ಫಸ್ಟ್ ಐಡೆಂಟಿಫೈ ಮಾಡಿದ್ವಿ, ಆಮೇಲೆ ವರ್ಗೀಕರಣ ಮಾಡಿದ್ವಿ. ವರ್ಗೀಕರಣ ಮಾಡಿ ನಮ್ಮ ಮನುಷ್ಯರಂದ್ರೆ ಒಂದು ಪ್ರಾಣಿಗಳು. ಹೌದಿಲ್ಲ? ಈ ರೀತಿ ಜೀವಿಗಳನ್ನು ಗುರುತಿಸಿ ಅವುಗಳ ಗುಣಲಕ್ಷಣಗಳ ಮೇಲೆ ವರ್ಗೀಕರಣ ಮಾಡಿ ಆ ಗುಂಪುಗಳಿಗೆ ವರ್ಗೀಕರಣ ಮಾಡಿದ ಮೇಲೆ ಆ ಗುಂಪುಗಳಿಗೆ ಒಂದು ನೇಮನ್ನು ಕೊಡ್ತೇವೆ. ದಟ್ ಈಸ್ ಕಾಲ್ಡ್ ವಾಟ್? ಇದಕ್ಕೆ ನಾವೇನು ಕರಿತೀವಿ? ಟೆಕ್ಸಾನಮಿ. ಟೆಕ್ಸಾನಮಿ ಅಂತಂದ್ರೆ ಇಟ್ ಈಸ್ ಎ ಬ್ರಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ವಿತ್ ಐಡೆಂಟಿಫಿಕೇಶನ್, ಕ್ಲಾಸಿಫಿಕೇಶನ್ ಆ್ಯಂಡ್ ಎ ನೇಮಿಂಗ್ ಆಫ್ ಆರ್ಗ್ಯಾನಿಸಮ್ಸ್. ಅದನ್ನು ಬರೀತಾರೆ. ಟೆಕ್ಸಾನಮಿ ಅಂತಂದರೆ ಟೆಕ್ಸಾನಮಿ. Taxonomy means what? It is a branch of biology. It is a branch of biology. It is a branch of biology which deals with ಇದಕ್ಕೆ ಸಂಬಂಧಿಸಿದೆ ಐಡೆಂಟಿಫಿಕೇಶನ್, ನೆಕ್ಸ್ಟ್ ಕ್ಲಾಸಿಫಿಕೇಶನ್, and naming of living organisms. And
naming of living organisms. ಜೀವಿಗಳನ್ನು ಗುರುತಿಸಿ ವರ್ಗೀಕರಣ ಮಾಡಿ ಗುಂಪು ಮಾಡಿ ಆ ಗುಂಪುಗಳಿಗೆ ಒಂದು ಪರ್ಟಿಕ್ಯುಲರ್ ನೇಮನ್ನು ಕೊಡೋದು. ಆ ನೇಮ್ ವರ್ಲ್ಡ್ ವೈಡ್ ಅಕ್ಸೆಪ್ಟೆಡ್ ಇದೆ. ಇದಕ್ಕೆ ನಾವು ಏನು ಕರಿತೀವಿ? ಟೆಕ್ಸಾನಮಿ ಅಂತ ಕರಿತೀವಿ. It is the idea. It is a branch of biology which deals with identification, classification and naming of living organism. Okay. ಈಗ ನೋಡ್ರಿ, ನೇಮನ್ನು ಕೊಡಬೇಕಂದ್ರೆ ಒಂದು ಮೆಥಡ್ ಇದೆ, ಹೇಳಿದೆ. ಆ ನೇಮ ಜಗತ್ತಿನ ಯಾವುದೇ ಮೂಲೆಗೆ ಹೋದ್ರೂ ಅದ ನೇಮ ಇರಬೇಕು. ಅವಕ್ಕೆ ನಾವೇನು ಕರಿತೀವಿ? ವೈಜ್ಞಾನಿಕ ಹೆಸರುಗಳು ಅಂತ ಕರಿತೀವಿ. ಸೈಂಟಿಫಿಕ್ ನೇಮ್ಸ್ ಅಂತ ಕರಿತೀವಿ. ಹೌದಾ? ಅಂದರೆ ಆಲ್ ಲಿವಿಂಗ್ ಆರ್ಗಾನಿಸಮ್ಸ್ must have scientific names. Then only we can count them, we can study them. Yes sir. Then only discovery of new organisms is possible. ಅದಕ್ಕೆ ಹಂಗಾರೆ ಈ ಎಲ್ಲ ಜೀವಿಗಳಿಗೆ ವೈಜ್ಞಾನಿಕ ಹೆಸರುಗಳನ್ನು ಕೊಡ್ತಕ್ಕಂಥ ಪದ್ಧತಿಗೆ ನಾವೇನು ಕರಿತೇವೆ? nomenclature ಅಂತ ಕರಿತೀವಿ. What do you mean by nomenclature? ಎಲ್ಲ ಜೀವಿಗಳಿಗೆ ವೈಜ್ಞಾನಿಕ ಹೆಸರುಗಳನ್ನು ಕೊಡುವ ಪದ್ಧತಿಗೆ nomenclature ಎನ್ನುತ್ತೇವೆ. A method of scientific naming of living organisms is known as nomenclature. nomenclature ಅಂತಂದ್ರೆ ಏನು ಅಂತಂದ್ರೆ nomenclature. Or what do you mean by nomenclature? Scientific naming of living organisms. Scientific naming of living organisms. Of living organisms. ಜೀವಿಗಳಿಗೆ ವೈಜ್ಞಾನಿಕ ಹೆಸರನ್ನು ಕೊಡುವುದಕ್ಕೆ ನಾವು ಏನು ಕರಿತೀವಿ? nomenclature ಅಂತ ಕರಿತೀವಿ. Scientific naming of living organisms is called nomenclature. ಈ nomenclatureಗೆ binomial nomenclature ಅಂತ ಕರೆಯೋದುಂಟು. ಯಾಕೆ binomial nomenclature ಅಂತ ಕರಿತೀವಿ? ನೋಡಿ, binomial nomenclature ಅಂತ ಇದನ್ನು ಕರೆಯೋದುಂಟು. ಯಾಕೆ ಅಂತ ಕರಿತೇವೆ ಅಂತಂದ್ರೆ the scientific name involves two Latin words. ಈ ವೈಜ್ಞಾನಿಕ ಹೆಸರೊಳಗ ಎರಡು ಲ್ಯಾಟಿನ್ ವರ್ಡ್ ಅನ್ನು ಬಳಸಲಾಗಿದೆ. ಎರಡು ಲ್ಯಾಟಿನ್ ಶಬ್ದಗಳು ಸೇರಿ ಒಂದು ವೈಜ್ಞಾನಿಕ ಹೆಸರಾಗ್ತದ, ಒಂದು ಜೀವಿಯ ವೈಜ್ಞಾನಿಕ ಹೆಸರಾಗ್ತದ. ಬೈ ಅಂದ್ರೆ ಎರಡು, ನಾಮಿಯಲ್ ಅಂದ್ರೆ ನೇಮ್ಸ್, ವರ್ಡ್ಸ್ ಅಂದ್ರೆ in scientific names of the living organism we are using two Latin words. The scientific names, the scientific names involve two Latin words. Two Latin words. Notice, the scientific name involve two Latin words. What are those? They are ಯಾವ್ಯಾವ ಲ್ಯಾಟಿನ್ ವರ್ಡ್ಗಳು? ಫಸ್ಟ್ ಒನ್ ಈಸ್ generic name and second one is specific name. Specific name ಅಂದ್ರೆ ಒಂದು ಜೀವಿಯ ಯಾವುದೇ ವೈಜ್ಞಾನಿಕ ಹೆಸರಿನೊಳಗೆ ಎರಡು ಲ್ಯಾಟಿನ್ ವರ್ಡ್ಗಳು ಇರ್ತಾವೆ. ಫಸ್ಟ್ ಲ್ಯಾಟಿನ್ ವರ್ಡ್ ಯಾವುದು? ಜೆನರಿಕ್ ನೇಮ್.
ಇನ್ನೊಂದು ಸ್ಪೆಸಿಫಿಕ್ ನೇಮ್ ಅಂತ. ಈಗ ಫಾರ್ ಎಕ್ಸಾಂಪಲ್, ನಾನು ಎಕ್ಸಾಂಪಲ್ ಬರೀತೀನಿ. ಫಾರ್ ಎಕ್ಸಾಂಪಲ್ ನಿನ್ನೆ ನಾವು ಡಿಸ್ಕಸ್ ಮಾಡಿ, ಹೌದಾ? ಇಲ್ಲಿ ಸೊಲಾನಮ್ ಟ್ಯೂಬರೋಸಮ್, ಸೊಲಾನಮ್ ಟ್ಯೂಬರೋಸಮ್ ಇದು, ದಿಸ್ ಇಸ್ ದ ವೈಜ್ಞಾನಿಕ ಹೆಸರು ಆಫ್ ಪೊಟ್ಯಾಟೊ. ದಿಸ್ ಇಸ್ ದ ಸೈಂಟಿಫಿಕ್ ನೇಮ್ ಆಫ್ ಪೊಟ್ಯಾಟೊ. ಹೌದಾ? ಇದೇನು ಪೊಟ್ಯಾಟೊದು ಸೈಂಟಿಫಿಕ್ ನೇಮ್, ಇದು ವೈಜ್ಞಾನಿಕ ಹೆಸರು. ಇಲ್ಲಿ ದ ಸೊಲಾನಮ್ ಅಂಡ್ ಟ್ಯೂಬರೋಸಮ್, ಟೂ ವರ್ಡ್ಸ್ ಆರ್ ಯೂಸ್ಡ್ ಹಿಯರ್. ಯಾವಾಗಲೇ ನಾವು ವೈಜ್ಞಾನಿಕ ಹೆಸರೊಳಗ ಎರಡು ನೇಮ್ ಇರ್ತಾವೆ, ಒಂದು ಜನರಿಕ್ ನೇಮ, ಇನ್ನೊಂದು ಸ್ಪೆಸಿಫಿಕ್ ನೇಮ್ ಅಂತ. ಹೌದಾ? ಜನರಿಕ್ ನೇಮ್ಗೆ ಜೀನಸ್ ನೇಮು ಅಂತ ಕರೀತಾರೆ, ಸ್ಪೆಸಿಫಿಕ್ ನೇಮ್ಗೆ ಸ್ಪೀಸೀಸ್ ನೇಮು ಅಂತ ಕರೀತಾರೆ. ಅರ್ಥ ಆಯ್ತಾ? ಹಂಗಾರ ದಿಸ್ ವರ್ಡ್ ಇಂಡಿಕೇಟ್ಸ್ ವಾಟ್? ಸೊಲಾನಮ್, ದಿಸ್ ಇಸ್ ದ ಜನರಿಕ್ ನೇಮ್ ಆಫ್ ದ ಪೊಟ್ಯಾಟೊ. ಈ ಪೊಟ್ಯಾಟೊ ಯಾವ ಜೀನಸ್ಗೆ ಒಳಪಟ್ಟಿದೆ ಅನ್ನೋದನ್ನು ಹೇಳ್ತದೆ. ದಿಸ್ ಫಸ್ಟ್ ವರ್ಡ್ ಸೊಲಾನಮ್, ಇಟ್ ಇಂಡಿಕೇಟ್ಸ್ ವಾಟ್? ದಿಸ್ ಇಸ್ ದ ಜೀನಸ್ ನೇಮ್ ಆಫ್ ದ ಪೊಟ್ಯಾಟೊ. ಈ ಪೊಟ್ಯಾಟೊ ಯಾವ ಜೀನಸ್ಗೆ ಒಳಪಟ್ಟಿದೆ, ಯಾವ ಜೀನಸ್ಗೆ ಒಳಪಟ್ಟಿದೆ ಅನ್ನೋದನ್ನ ಈ ವರ್ಡ್ ಹೇಳ್ತದೆ. ಟ್ಯೂಬರೋಸಮ್ ಯಾವ ಸ್ಪೀಸೀಸ್ಗೆ ಇದು ಒಳಪಟ್ಟಿದೆ, ಯಾವ ಪ್ರಭೇದಕ್ಕೆ ಇದು ಒಳಪಟ್ಟಿದೆ. ಪೊಟ್ಯಾಟೊದ ಪ್ರಭೇದ ಯಾವುದು? ಟ್ಯೂಬರೋಸಮ್. ಪೊಟ್ಯಾಟೊದ ಜೀನಸ್ ಯಾವುದು? ಸೊಲಾನಮ್. ಅಂದ್ರೆ ಇದರ ಅರ್ಥ ಏನೋ, ಜೀನಸ್ ನೇಮ್, ಸ್ಪೀಸೀಸ್ ನೇಮ್ ಎರಡೂ ಸೇರಿ ಒಂದು ವೈಜ್ಞಾನಿಕ ಹೆಸರಾಗಿದೆ. ಜನರಿಕ್ ನೇಮ್ ಇಂಡಿಕೇಟ್ಸ್ ವಾಟ್? ದ ಪೊಟ್ಯಾಟೊ ಇಸ್ ಬಿಲಾಂಗಿಂಗ್ ಟು ದಿಸ್ ಜೀನಸ್. ಅಂದ್ರೆ ಜನರಿಕ್ ನೇಮ್ ಇಂಡಿಕೇಟ್ಸ್ ಜೀನಸ್, ಸ್ಪೆಸಿಫಿಕ್ ನೇಮ್ ಇಂಡಿಕೇಟ್ಸ್ ಸ್ಪೀಸೀಸ್. ಹಂಗಾರ ದ ಸೈಂಟಿಫಿಕ್ ನೇಮ್ ಆಫ್ ಪೊಟ್ಯಾಟೊ ಇಸ್ ಸೊಲಾನಮ್ ಟ್ಯೂಬರೋಸಮ್. ಇದರ ಅರ್ಥ ಏನು? ಸೊಲಾನಮ್, ಇಟ್ ಇಸ್ ದ ಜನರಿಕ್ ನೇಮ್, ಟ್ಯೂಬರೋಸಮ್, ಇಟ್ ಇಸ್ ದ ಸ್ಪೆಸಿಫಿಕ್ ನೇಮ್. ಆಯ್ತಾ? ಇನ್ನೊಂದು ಮ್ಯಾಂಗಿಫೆರಾ ಇಂಡಿಕಾ. ಮ್ಯಾಂಗಿಫೆರಾ ಇಂಡಿಕಾ. What do you mean by Mangifera indica? This is the scientific name of mango. ಇದು ಮ್ಯಾಂಗೋದ ವೈಜ್ಞಾನಿಕ ಹೆಸರು. Here Mangifera is generic name of the mango. Indica is species name of the mango, specific name of the mango. ಹೌದಾ? ನೋಡಿ, ಎಲ್ಲ ವೈಜ್ಞಾನಿಕ ಹೆಸರುಗಳು ಎರಡು ಲ್ಯಾಟಿನ್ ವರ್ಡ್ ಅನ್ನು ಒಳಗೊಂಡವು. ಯಾವ್ಯಾವ? ಜನರಿಕ್ ನೇಮ್, ಸ್ಪೆಸಿಫಿಕ್ ನೇಮ್. ಜನರಿಕ್ ನೇಮ್, ಸ್ಪೆಸಿಫಿಕ್ ನೇಮ್. ದಿಸ್ ಇಸ್ ಜನರಿಕ್ ನೇಮ್, ದಿಸ್ ಇಸ್ ಸ್ಪೆಸಿಫಿಕ್ ನೇಮ್. ಅರ್ಥ ಆಯ್ತಾ? ಇನ್ನೊಂದು ಪಾಯ್ಸಮ್ ಸ್ಯಾಟಿವಮ್. ಪಾಯ್ಸಮ್ ಸ್ಯಾಟಿವಮ್, it is the scientific name of botany plant. This is the generic name, this is the specific name. ನಿಮ್ಗೆ ಕೇಳ್ತಾರ, ನೇಮ್ ದ ಸ್ಪೆಸಿಫಿಕ್ ನೇಮ್ ಆಫ್, ಮೆನ್ಷನ್ ದ ಸ್ಪೆಸಿಫಿಕ್ ನೇಮ್ ಆಫ್ ಪಿ ಅಂತ ಕೇಳ್ತಾರ. ಏನ್ ಬರ್ತದೆ? ಸ್ಯಾಟಿವಮ್. ಮೆನ್ಷನ್ ದ ಸ್ಪೆಸಿಫಿಕ್ ನೇಮ್ ಆಫ್ ಮ್ಯಾಂಗೋ, ಇಂಡಿಕಾ. ಮೆನ್ಷನ್ ದ ಸ್ಪೆಸಿಫಿಕ್ ನೇಮ್ ಆಫ್ ಪೊಟ್ಯಾಟೊ, ಟ್ಯೂಬರೋಸಮ್. ಹೌದಾ? ಎಸ್ ಆರ್. ಈ ಟ್ಯೂಬರೋಸಮ್ ಇದೊಂದು ಸ್ಪೀಸೀಸ್, ಇದು ಪ್ರಭೇದ. ಇಂಡಿಕಾ ಸ್ಪೀಸಿ, ಇದೊಂದು ಪ್ರಭೇದ. ಸ್ಯಾಟಿವಮ್ ಇದೊಂದು ಪ್ರಭೇದ, ಸ್ಪೀಸೀಸ್. ಅರ್ಥ ನಾ ಹೇಳೋದು. ಹಂಗಾರೆ ಈ ಟ್ಯೂಬರೋಸಮ್ ಸ್ಪೀಸೀಸ್ಗೆ ಯಾವ್ಯಾವ ಪ್ಲಾಂಟ್ ಬರ್ತಾವೆ ನೋಡೋಣ. ಟ್ಯೂಬರ್ ಇರ್ತಕ್ಕಂಥ ಎಲ್ಲ ಪ್ಲಾಂಟ್ ಬರ್ತವೆ. ಪೊಟ್ಯಾಟೊ ಟ್ಯೂಬರ್ ಐತಿಲ್ಲ, ಟ್ಯೂಬ್ ಬಲ್ಬ್ ಐತಿಲ್ಲ, ಪೊಟ್ಯಾಟೊ ಟ್ಯೂಬ್ ಐತಿಲ್ಲ, ಟ್ಯೂಬ್ ಪೊಟ್ಯಾಟೊ ನೋಡ್ರಿ, ಬಟಾಟಿ. ಹಾಂ, ಮತ್ತೊಂದು ಎಕ್ಸಾಂಪಲ್ ಟೊಮೆಟೊ. ಆಮೇಲೆ ಇದು ಬದ್ನಿಕಾಯಿ, ಬಲ್ಬ್ ಐತಿಲ್ಲ, ಕೆಲ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್ ಅಲ್ಲ, ಅವೆಲ್ಲ ಈ ಟ್ಯೂಬರೋಸಮ್ ಸ್ಪೀಸೀಸ್ಗೆ ಒಳಪಟ್ಟಿವೆ. ಅರ್ಥ ಆಗತೈತಿ? ಸ್ಲೈಡ್ ಚೇಂಜ್ ಇರ್ತಾವೆ ಅಷ್ಟೇ. ದೇ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೀಸೀಸ್ ಕಮಿಂಗ್ ಅಂಡರ್ ದಿಸ್. ಹೌದಾ? ಅಂದ್ರೆ ಟ್ಯೂಬರೋಸಮ್, ಬಹುಶಃ ನೀವು ಟ್ಯೂಬರೋಸಮ್ ಪರ್ಟಿಕ್ಯುಲರ್ ಪೊಟ್ಯಾಟೊ ಒಳಪಡ್ತೈತಿ. ಸೊಲಾನಮ್ ಅಂತಂದ್ರೆ ಇದೇನು ಜೀನಸ್ ನೇಮ್. ಹೌದಾ? ಕನ್ಫ್ಯೂಸ್ ಆಗಬೇಡ್ರಿ. ಪೊಟ್ಯಾಟೊ, ದಿಸ್ ಇಸ್ ಈ ಟ್ಯೂಬರೋಸಮ್ ಅನ್ನೋದು, ದಿಸ್ ಇಸ್ ದ ಸ್ಪೀಸೀಸ್ ವಿಚ್ ಬಿಲಾಂಗ್ಸ್ ಪೊಟ್ಯಾಟೊ. ಹೌದಾ? ಪೊಟ್ಯಾಟೊ ಯಾವ ಸ್ಪೀಸೀಸ್ಗೆ ಒಳಪಟ್ಟಿದೆ? ಟ್ಯೂಬರೋಸಮ್.
ಪೊಟ್ಯಾಟೊ ಯಾವ ಜೀನಸ್ಗೆ ಒಳಪಟ್ಟಿದೆ? ಸೊಲ್ಯಾನ. ಈ ಜೀನಸ್ ಬಗ್ಗೆ ನಾವೇ ಸ್ಟಡಿ ಮಾಡೋದು. ಹೌದಾ? ಇಟ್ ಈಸ್ ದಿ ಐಡಿಯಾ. ಹಂಗಾರೆ ಈ ರೀತಿ ದ ಸೈಂಟಿಫಿಕ್ ನೇಮ್ ಆಲ್ವೇಸ್ ಇನ್ವಾಲ್ವ್ಸ್ ಟೂ ಲ್ಯಾಟಿನ್ ವರ್ಡ್ಸ್, ಜನರಿಕ್ ನೇಮ್ ಅಂಡ್ ಸ್ಪೆಸಿಫಿಕ್ ನೇಮ್. ಯಾಕೆ ವೈಜ್ಞಾನಿಕ ಹೆಸರುಗಳನ್ನ ಲ್ಯಾಟಿನ್ ಭಾಷೆಯಲ್ಲೇ ಕೊಟ್ಟರು? ಯಾಕೆ ಇಂಗ್ಲಿಷ್ ಕೊಡ್ಬೋದಿತ್ತಲ್ಲ, ಇಂಟರ್ನ್ಯಾಷನಲ್ ಭಾಷೆ? ಹೌದಿಲ್ಲ? ಯಾಕೆ ಲ್ಯಾಟಿನ್ ಭಾಷೆ ಬಳಸಿದ್ರು ಅಂದ್ರೆ, ಇನ್ ಲ್ಯಾಟಿನ್ ಲ್ಯಾಂಗ್ವೇಜ್ ವಾಟ್ ಹ್ಯಾಪನ್ಸ್, ಬಟ್ ಎ ಸಿಂಗಲ್ ವರ್ಡ್ ಗಿವ್ಸ್ ಸಿಂಗಲ್ ಮೀನಿಂಗ್. ಲ್ಯಾಟಿನ್ ಭಾಷೆ ಒಳಗ ಒಂದೇ ಶಬ್ದ ಎರಡು ಅರ್ಥ ಕೊಡೋದಿಲ್ಲ. ಅದು ಸ್ಪೆಷಾಲಿಟಿ ಆಫ್ ಲ್ಯಾಟಿನ್ ಭಾಷೆ. In Latin language, a single word gives single meaning. Never single word gives double meaning. ಒಂದೇ ಶಬ್ದ ಎರಡು ಅರ್ಥ ಕೊಡೋದಿಲ್ಲ. ಒಂದೇ ಶಬ್ದ ಒಂದೇ ಮೀನಿಂಗ್ ಕೊಡುತ್ತೆ. ಅದಕ್ಕೆ ಲ್ಯಾಟಿನ್ ಭಾಷೆಯನ್ನೇ ಬಳಸ್ತಾರೆ. ಈ ನಮ್ಮಲ್ಲಿ ಕನ್ನಡ ಒಳಗೆ ತಗೊಳ್ಳಿ. ಕನ್ನಡ ಒಳಗ ಹರಿ ಅಂತ ಬಳಸ್ತಾರೆ. ಹರಿ ಅಂದ್ರೆ ವಿಷ್ಣುವಿನ ಹೆಸರು. ಹರಿ ಅಂದ್ರೆ ನೀರು ಹರಿಯಾಕ್ಬಿಟ್ಟು ಬಿಡ್ತಲ್ಲ, ಅದು ಹರಿ ಇರ್ಬೋದು. ಹರಿ ಅಂದ್ರೆ ಇದು ಇರ್ಬೋದಲ್ಲ. ನೋಡಿ, ಒಂದೇ ಶಬ್ದ ಮೂರು ಮೀನಿಂಗ್ ಕೂಡ ಆಗ್ತದೆ. ಈ ಗದ್ದಲ ಲ್ಯಾಟಿನ್ ಭಾಷೆ ಆಗಿದೆ. ಎ ಸಿಂಗಲ್ ವರ್ಡ್ ಗಿವ್ಸ್ ಸಿಂಗಲ್ ಮೀನಿಂಗ್. ನೆವರ್ ಅ ಸಿಂಗಲ್ ವರ್ಡ್ ಗಿವ್ಸ್ ಡಬಲ್ ಮೀನಿಂಗ್. ದಟ್ಸ್ ವೈ ಲ್ಯಾಟಿನ್ ಲ್ಯಾಂಗ್ವೇಜ್, ಲ್ಯಾಟಿನ್ ವರ್ಡ್ಸ್ ಆರ್ ಯೂಸ್ಡ್ ಆಸ್ ಸೈಂಟಿಫಿಕ್ ನೇಮ್ಸ್. ಬಹಳ ಇಂಪಾರ್ಟೆಂಟ್. ಗೊತ್ತಾಗ್ತಾ ಇದೆ? In this way, scientific names are containing two Latin words. ಎರಡು ಇರುವ Latin words ಇವೆ. These are Latin words. ಹೌದಾ? And generic name, specific. ಕೇಳ್ತಾರ, mention the Latin words while you are mentioning the scientific names of the living organism ಅಂತ ಕೇಳ್ತಾರೆ. ಅವಾಗ ಏನು ಬರೀಬೇಕು? Generic name, specific name. ಇದಕ್ಕೆ ಜೀನಸ್ ನೇಮ್, ಸ್ಪೀಸೀಸ್ ನೇಮ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಗೊತ್ತಿದೆ. ಹಂಗಾರೆ ಈ ಒಂದು ಸ್ಟಡಿಯನ್ನ, ಈ ಒಂದು ಕಾನ್ಸೆಪ್ಟ್ ಅಂದ್ರೆ ಬೈನಾಮಿಯಲ್ ನೊಮೆನ್ಕ್ಲೇಚರ್ನ ಕೊಟ್ಟವ್ರು ಯಾರು? ಈ ಕಾನ್ಸೆಪ್ಟ್ ಅನ್ನ ಹಿಂಗಂತ ಹೇಳಿದವ್ರು ಯಾರು? ಫಸ್ಟ್ ನೇಮ್ ಮಾಡಿದವ, ಸೈಂಟಿಫಿಕ್ ನೇಮ್ ಕೊಟ್ಟವ ಯಾರಪ್ಪ ಅಂದ್ರೆ ಕರೋಲಸ್ ಲೀನಿಯಸ್. ಯಾರು? ಕರೋಲಸ್ ಲೀನಿಯಸ್. Carolus Linnaeus, it is the name of the biologist who gave the concept of binomial nomenclature. ಅರ್ಥಾತ್ ಅಂದ್ರೆ ಎಲ್ಲ ಜೀವಿಗಳನ್ನ ಐಡೆಂಟಿಫೈ ಮಾಡಿ, ವರ್ಗೀಕರಣ ಮಾಡಿ, ಅವಕ್ಕೆ ವೈಜ್ಞಾನಿಕ ಹೆಸರನ್ನ ಕೊಟ್ಟವರು ಕರೋಲಸ್ ಲೀನಿಯಸ್. ಕರೋಲಸ್ ಲೀನಿಯಸ್. That's why he is known as father of taxonomy. Father of taxonomy ಅಂತ. ಹೌದಾ? ಯಾಕಂದ್ರೆ ಹಂಗ ಟೆಕ್ಸಾನಮಿ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನು ಕೊಟ್ಟವ್ರು ಯಾರು? ಕರೋಲಸ್ ಲೀನಿಯಸ್. ಇವ ಏನ್ ಮಾಡ್ದ? ಬಹಳಷ್ಟು ಜೀವಿಗಳು ಅದಾವ ಅಂತಂದ ಮೇಲೆ ಅವನು ವರ್ಗೀಕರಣ ಮಾಡಿ ಅವಕ್ಕೆ ವೈಜ್ಞಾನಿಕ ಹೆಸರನ್ನು ಕೊಟ್ರೆ ಮತ್ತೆ ಇನ್ನೂ ಯಾವ್ಯಾವ ಜೀವಿಗಳು ಹೊಸ ಕಂಡು ಬರ್ತಾವ ಅನ್ನೋದನ್ನ ಅಧ್ಯಯನ ಮಾಡಬಹುದು. ಅದಕ್ಕವ ಅವನು ಐಡೆಂಟಿಫೈ ಮಾಡಿ ಎಷ್ಟು ಟೈಪ್ಸ್ ಇದಾವ ಅಂತ ಐಡೆಂಟಿಫೈ ಮಾಡ್ದ. ಆಮೇಲೆ ಸಿಮಿಲಾರಿಟೀಸ್ ಮೇಲೆ ಕ್ಲಾಸಿಫೈ ಮಾಡ್ದ. ಕ್ಲಾಸಿಫೈ ಮಾಡಿ ಗ್ರೂಪ್ ಮಾಡ್ದ. ಆ ಗ್ರೂಪ್ಗಳಿಗೆ ಒಂದು ಪರ್ಟಿಕ್ಯುಲರ್ ವೈಜ್ಞಾನಿಕ ಹೆಸರುಗಳನ್ನ ಕೊಟ್ಟ. ಇದೆ ಟೆಕ್ಸಾನಮಿ. The branch of biology which deals with identification, classification and naming of living organisms is called as taxonomy. And the taxonomy, this concept was given by Carolus Linnaeus. That's why he was the first person who classified the plants according to certain criteria. That's why he is regarded as father of taxonomy. Name the father of taxonomy. Remember Carolus Linnaeus. ಇವರು ಪ್ರಪ್ರಥಮ ಬಾರಿಗೆ ಜೀವಿಗಳನ್ನು ವರ್ಗೀಕರಣ ಮಾಡಿದರು. ಸ್ಪೆಷಲಿ ಪ್ಲಾಂಟ್ಸ್ಗಳನ್ನ ಅವುಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ಸ್ಟಡಿ ಮಾಡಿ ಆಧಾರದ ಮೇಲೆ ಕ್ಲಾಸಿಫೈ ಮಾಡಿ ಅದಕ್ಕೆ ಇವ್ರಿಗೆ ಕರೆದ್ರು ಫಾದರ್ ಆಫ್ ಟ್ಯಾಕ್ಸಾನಮಿ ಅಂತ ಕರೆದ್ರು. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಏನಾರ ಡೌಟ್? మరి ಸೈಂಟಿಫಿಕ್ ನೇಮ್ ಕೊಟ್ಟವ್ರು ಯಾರು? ಕರೋಲಸ್ ಲೀನಿಯಸ್. ಹೌದಾ? ನಾನು ನಿನ್ನೆ ಹೇಳಿದ್ದೆ ಈ
ಕರೋಲಸ್ ಲಿನಿಯಸ್ ಎಷ್ಟು ಸ್ಟಡಿ ಮಾಡಿದ್ರು ಅಂತಂದ್ರೆ ಇವರು 5900 ಏನೋ ಪ್ಲಾಂಟ್ ಸ್ಪೀಸೀಸ್ ಅನ್ನು ಅಧ್ಯಯನ ಮಾಡಿದ್ರು. ಪ್ಲಾಂಟ್ ಸ್ಪೀಸೀಸ್ ಹೌದಾ. ಆಮೇಲೆ 4326 4326 ಆನಿಮಲ್ ಸ್ಪೀಸೀಸ್ ಪ್ರಾಣಿ ಪ್ರಭೇದಗಳನ್ನ ಇವರು ಅಧ್ಯಯನ ಮಾಡಿದರು. ಇದರ ಮೇಲೆ ಒಂದು ಬುಕ್ಕನ್ನು ಬರೆದರು. 5900 ಪ್ಲಾಂಟ್ ಸ್ಪೀಸೀಸ್ಗಳನ್ನು ಮೆನ್ಷನ್ ಇರ್ತಕ್ಕಂಥ ಬುಕ್ ಬರೆದವರು. ಹೆಸರೇನಪ್ಪ ಅಂತಂದ್ರೆ ಸ್ಪೀಸೀಸ್ ಪ್ಲಾಂಟೇರಿಯಂ ಅಂತ. ಕರೋಲಸ್ ಲಿನಿಯಸ್ ಒಂದು ಬುಕ್ ಬರೆದ 5900 ಪ್ಲಾಂಟ್ ಸ್ಪೀಸೀಸ್ಗಳನ್ನು ಮೆನ್ಷನ್ ಮಾಡ್ಯಾರ. ಆ ಬುಕ್ ಹೆಸರೇನು? ಸ್ಪೀಸೀಸ್ ಪ್ಲಾಂಟೇರಿಯಂ. ಸ್ಪೀಸೀಸ್ ಪ್ಲಾಂಟೇರಿಯಂ ಅಂತಕ್ಕಂಥ ಬುಕ್ಕಲ್ಲಿ ಇದು ಕಾಣ್ತಾವಲ್ಲ. ಸ್ಪೀಸೀಸ್ ಪ್ಲಾಂಟೇರಿಯಂ ಅಂತಕ್ಕಂಥ ಬುಕ್ನಲ್ಲಿ 5900 ಪ್ಲಾಂಟ್ ಸ್ಪೀಸೀಸ್ಗಳನ್ನ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಯಾವುದು? 4326 ಅನಿಮಲ್ ಸ್ಪೀಸೀಸ್ ಅನ್ನ ಮೆನ್ಷನ್ ಮಾಡ. ಅದೇ ಯಾವ ಬುಕ್? ಸಿಸ್ಟೆಮಾ ನೇಚರಾ. ಏನೋ ಸಿಸ್ಟೆಮಾ ನೇಚರಾ ಅಂತಕ್ಕಂಥ ಬುಕ್ನಲ್ಲಿ 4326 ಅನಿಮಲ್ ಸ್ಪೀಸೀಸ್ಗಳ ಬಗ್ಗೆ ಅವರು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಇವೆಲ್ಲ ನೀಟ್ ಮತ್ತು ಸ್ವೀಟ್ಗೆ ಬಹಳ ಇಂಪಾರ್ಟೆಂಟ್. ಓಕೆ, ನೇಮ್ ದ ಫಾದರ್ ಆಫ್ ಟೆಕ್ಸಾನಮಿ? ಕರೋಲಸ್ ಲಿನಿಯಸ್. ಹಾಗಾದ್ರೆ ಈಗ ಒಂದು ಕ್ವೆಶ್ಚನ್ ನಿಮ್ಮದು, ಟೆಕ್ಸಾನಮಿ. ಟೆಕ್ಸಾನ್ ಅಂದ್ರೆ ಏನು? ಟೆಕ್ಸಾನ್ ಅಂದ್ರೆ ಗುಂಪು, ನಾಮಿ ಅಂದ್ರೆ ಆ ಗುಂಪನ್ನು ಸ್ಟಡಿ ಮಾಡಿ. ಟೆಕ್ಸಾನ್ ಗುಂಪುಗಳ ಅಧ್ಯಯನ ಹೌದಿಲ್ಲ. ಟೆಕ್ಸಾನ್ ಏನು? ಟೆಕ್ಸಾನ್ ಅಂತಂದ್ರೆ ಟೆಕ್ಸಾನ್ ಅಂದ್ರೆ ಗುಂಪು. ಎಂತ ಗುಂಪು? ಟೆಕ್ಸಾನ್ ಇಟ್ ಈಸ್ ದ ಗ್ರೂಪ್ ಆಫ್ ಜೆನೆಟಿಕಲಿ ರಿಲೇಟೆಡ್ ಆರ್ಗ್ಯಾನಿಸಮ್ಸ್. ಏನಿಂಗಂದ್ರೆ ಗ್ರೂಪ್ ಆಫ್ ಜೆನೆಟಿಕಲಿ ರಿಲೇಟೆಡ್ ಆರ್ಗ್ಯಾನಿಸಮ್. ಟೆಕ್ಸಾನ್ ಅಂತಂದ್ರೆ ಇಟ್ ಈಸ್ ಎ group of genetically related individuals. Genetically related organisms. Having distinct characters. From other groups. ಏನಂದ್ರೆ ಟೆಕ್ಸಾನ್ it is a gumpo, it is a group of genetically related organisms having distinct characters from other groups. ಏನಂದ್ರೆ genetically ಅಂದ್ರೆ ಏನು? ಜೀನ್ಸ್ ಅಂತ. ಫಾರ್ ಎಕ್ಸಾಂಪಲ್, ಕುದುರೆಗೆ ಗಂಡು ಕುದುರೆಗೆ ಹೆಣ್ಣು ಕುದುರೆನ ಮ್ಯಾರೇಜ್ ಮಾಡಿದಾಗ ಮತ್ತು ಕುದುರೆ ಮನೆ ಹೋಗ್ತದೆ. ಅದು ಜೆನೆಟಿಕ್ಲಿ ರಿಲೇಟೆಡ್ ಇಂಡಿವಿಜುವಲ್. ಕುದುರೆ ಮತ್ತು ಕುದುರೆ. ಆದರೆ ಈ ಹಿಮಾಲಯದಲ್ಲಿ ಏನು ಮಾಡ್ತಾರೆ ಅಂತಂದ್ರೆ, ಈ ಚಟಗಾಯ ಒಂದು ಪ್ರಾಣಿ ರೆಡಿ ಮಾಡೋದು ಭಾಳ ಶಕ್ತಿ ಇರ್ಬೇಕು. ಅಂಥ ಪ್ರಾಣಿ ಬೇಕು. ಕುದುರೆ ಶಕ್ತಿ ಇರ್ತದ. ಕುದುರೆನ ಕ್ರಾಸ್ ಮಾಡಿ ಕುದುರೆ ಮರಿ ಹುಡುಕ್ತದಲ್ಲ, ಅದಕ್ಕೂ ಶಕ್ತಿ ಇರ್ತದ. ಆದರೆ ಕುದುರೆ ಮತ್ತು ಕತ್ತೆಯನ್ನು ಕ್ರಾಸ್ ಮಾಡ್ತಾರೆ. ಗೊತ್ತಾದ್ರೆ ಹಾಳದು. ಕುದುರೆ ಮತ್ತು ಕತ್ತೆಯನ್ನು ಕ್ರಾಸ್ ಮಾಡಿ ಒಂದು ಚಿಗುರು ಹುಡ್ತೈತಿ, ಒಂದು ಮರಿ ಹುಡ್ತೈತಿ. ಅದು ಕುದುರೆಲ್ಲ ಕತ್ತೆಲ್ಲ ಎರಡು ಮಿಕ್ಸ್ಚರ್. ಅದಕ್ಕೆ ನಾವು ಮ್ಯೂಲ್ ಅಂತ ಹೇಳ್ತೀವಿ. ಮ್ಯೂಲ್ ಅಂತ ಹೇಳ್ತೀವಿ. ಅದು ಭಾಳ ಸ್ಟ್ರಾಂಗ್ ಇರ್ತೈತಿ. ಅಂದ್ರೆ ಕತ್ತೆ ಕ್ಯಾರೆಕ್ಟರ್ ಇರ್ತಾವ. ಕತ್ತಿಗೆ ಒಂದು ದೊಡ್ಡ ಶಕ್ತಿ ಇದೆಯೋ ಹೊರಗು, ಭಾಳ ಹೊರಗು ಶಕ್ತಿ ಇರ್ತದೆ. ಕುದುರೆಗೆ ಓಡು ಶಕ್ತಿ ಐತಿ. ಆ ಮೂಲೆಗ ಹೊರ ಶಕ್ತಿನೂ ಐತಿ, ಓಡು ಶಕ್ತಿನೂ ಐತಿ. ಅದು ಜೆನೆಟಿಕ್ಲಿ ರಿಲೇಟೆಡ್ ಆರ್ಗ್ಯಾನಿಸಮ್ ಆಗೋದಿಲ್ಲ. ಕುದುರೆನ ಮ್ಯಾರೇಜ್ ಆಗಿ ಕುದುರೆನ ಮರಿ ಆಗ್ಬೋದು. ದಟ್ ಈಸ್ ಜೆನೆಟಿಕ್ಲಿ ರಿಲೇಟೆಡ್ ಆರ್ಗ್ಯಾನಿಸಮ್. ಅರ್ಥ ಆಯ್ತು? ಹಂಗಾರೆ ಮ್ಯೂಲ್ ಇದು ಜೆನೆಟಿಕ್ಲಿ ರಿಲೇಟೆಡ್ ಆರ್ಗ್ಯಾನಿಸಮ್ ಅಲ್ಲ. ಈಗ ಕೆಲವೊಂದು ನಾಯಿಗಳನ್ನ
ನೋಡಿ ಜವಾರಿ ನಾಯಿ ಬೀದಿಯಾಗ ಇರ್ತಾವಲ್ಲ ಅವು ಜೆನೆಟಿಕ್ ರಿಲೇಟೆಡ್ ಡಾಗ್ಸ್ ಅವು. ಆದ್ರೆ ಈ ಮಾರ್ತಾರ ನೋಡಿ ಬೇರೆ ಬೇರೆ ತಳಿಗಳ ನಾಯಿ ಕ್ರಾಸ್ ಮಾಡಿ ಅವ ತರತಾವ ಇರ್ತಾವ. ಒಂದಷ್ಟು ಗಲ್ ಜೊತಾಡ್ತಿರ್ತಾವ ಕ್ಯಾಬ್ರಿ ಡಾಗ್ ಇವು ಬಂದಾವ ನೋಡಿ ಅವೆಲ್ಲ ಹೈಬ್ರಿಡ್ಸ್ ಅವು. ಅವು ಜೆನೆಟಿಕ್ ರಿಲೇಟೆಡ್ ಆಗ್ಬಾರ್ದಿಲ್ಲ. ಎಸ್ ಗೊತ್ತಾಯ್ತಾ ಇದೆ ಜೆನೆಟಿಕ್ ರಿಲೇಟೆಡ್ ಅಂತಂದ್ರ ಓಕೆ. ಅಂದ್ರ ಒಂದೇ ಪ್ರಭೇದಕ್ಕೆ ಸೇರಿದ ಪ್ರಾಣಿಗಳ ಗುಂಪಿಗೆ ಒಂದೇ ಪ್ರಭೇದಕ್ಕೆ ಸೇರಿದ ಪ್ರಾಣಿಗಳ ಗುಂಪಿಗೆ ಜೀವಿಗಳ ಗುಂಪಿಗೆ ನಾವು ಟೆಕ್ಸಾನ್ ಎನ್ನುತ್ತೇವೆ. ಹೌದಾ? ಇಟ್ ಇಸ್ ಎ ಗ್ರೂಪ್ ಆಫ್ ಜೆನೆಟಿಕಲಿ ರಿಲೇಟೆಡ್ ಆರ್ಗ್ಯಾನಿಸಮ್ಸ್ ಹ್ಯಾವಿಂಗ್ ಅಂತಿರ್ಬೇಕೇನ ಡಿಸ್ಟಿಂಕ್ಟ್ ಕ್ಯಾರೆಕ್ಟರ್ಸ್ ಫ್ರಮ್ ಅದರ್ ಗ್ರೂಪ್ಸ್. ಬೇರೆ ಗ್ರೂಪ್ ಕಂಪೇರ್ ಮಾಡಿದ್ರೆ ನಿಖರವಾಗಿ ಗೊತ್ತಾಗಬೇಕು. ಈಗ ಪಕ್ಷಿಗಳ ಗುಂಪೈತಿ, ಒಂದು ಪಕ್ಷಿಗಳ ಗುಂಪೈತಿ, ಇನ್ನೊಂದು ನಾಯಿಗಳ ಗುಂಪೈತಿ. ಪಕ್ಷಿ ಅದು ನಾಯಿ ಗೊತ್ತಾಗುತ್ತೆ. ದೇ ಆರ್ ಪೊಸೆಸಿಂಗ್ ಬೋತ್ ಗ್ರೂಪ್ಸ್ ಆರ್ ಪೊಸೆಸಿಂಗ್ ಡಿಸ್ಟಿಂಕ್ಟ್ ಕ್ಯಾರೆಕ್ಟರ್ಸ್. ನಾಯಿಗೆ ಬಾಲ ಇರ್ತವೆ, ನಾಲ್ಕಾಗಿರ್ತವೆ. ಪಕ್ಷಿಗಳಿಗೆ ರೆಕ್ಕೆ ಇರ್ತಾವೆ, ಎಡಕಾಗಿರ್ತವೆ. ಡಿಸ್ಟಿಂಕ್ಟ್ ಕ್ಯಾರೆಕ್ಟರ್ಸ್, ನಿರ್ದಿಷ್ಟ ಗುಣಲಕ್ಷಣ ಅಂತ ಇರ್ತಾವೆ. ಈಗ ನಾಯಿಗಳ ಗುಂಪಿಗೂ ಪಕ್ಷಿಗಳ ಗುಂಪಿಗೆ ಕಂಪೇರ್ ಮಾಡಿದ್ರೆ ಗೊತ್ತಾಗತ್ತೆ ಇಲ್ಲ, ಮೈಕ್ರೋಸಾಫ್ಟ್ ನೋಡ್ಬೇಕು, ಗೊತ್ತಾಗ್ಬಿಡುತ್ತೆ. ನೋಡಿಕೊಳ್ಳಿ ಗೊತ್ತಾಗುವ ಡಿಸ್ಟಿಂಕ್ಟ್ ಕ್ಯಾರೆಕ್ಟರ್ಸ್. ಟೆಸ್ಟ್ ಮಾಡಿ ಗೊತ್ತಾಗೋದು ಇಂಡಿಸ್ಟಿಂಕ್ಟ್ ಕ್ಯಾರೆಕ್ಟರ್ಸ್. ಗೊತ್ತಾಗ್ತಾ ಇದೆ ನೋಡಿಕೊಳ್ಳಿ. ಹಂಗಾರ ಎಕ್ಸಾಂಪಲ್ ಕೊಡ್ರಿ. ಆಲ್ ಫಿಶಸ್ ಎಲ್ಲ ಮೀನುಗಳ ಗುಂಪಿಗೆ ಅಂತ ಹೇಳ್ತೇವೆ ಟೆಕ್ಸಾನ್. All fishes form a taxon. Next, all birds form a taxon. Birds are all genetically related. Fishes are all genetically related. ಇಂಥ ಗುಂಪುಗಳಿಗೆ ನಾವೇನು ಕರಿತೀವಿ ಟೆಕ್ಸಾನ್ ಅಂತ ಕರಿತೀವಿ. What you mean by taxon? Give example ಅಂತ ಬರೀಬೇಕು. Taxon is a group of genetically related organisms having ನಿರ್ದಿಷ್ಟವಾದ characters from various groups. The best examples are all fishes form a taxon, all birds form a taxon. ನಿಮ್ ನೋಡ್ತಾರೆ ಲೈಕನ್ಸ್ ಅಂತ ಬರುತ್ತೆ. ಲೈಕನ್ಸ್ ಒಂದು ಜೀವಿ ಮುಂದೆ ಬರ್ತದೆ ಹೇಳ್ತಾರೆ. All lichens form a taxon. ಹೌದಾ? ಅಂದ್ರೆ ಒಂದೇ ಪ್ರಭೇದಕ್ಕೆ ಸೇರಿದ ಜೀವಿಗಳ ಗುಂಪಿಗೆ ನಾವೇನು ಕರಿತೇವೆ ಟೆಕ್ಸಾನ್ ಎನ್ನುತ್ತೇವೆ. ಓಕೆ. Now see there are different taxonomic categories are there. ಮತ್ತೆ different taxonomic categories ಅದಾವ. ಯಾವ್ಯಾವ? 7 ಟೆಕ್ಸಾನಮಿಕ್ ಕ್ಯಾಟಗರಿ ಇದೆ. ಅಂದ್ರೆ 7 ಜೀವಿಗಳ ಗುಂಪು ಅದಾವ. ಯಾರು ಮಾಡಿದ್ರಿ ಇವನ್ನ? ಬಯಾಲಜಿಸ್ಟ್ ಕಾರ್ಲಸ್ ಲಿನ್ನಿಸ್. There are 7 taxonomic categories are there. Okay. There are taxonomic categories. Taxonomic categories. ಯಾವ್ಯಾವು ನೀವು ಕಲಿತಿರ್ತೀರಲ್ಲ? There are 7 taxonomic categories are there. First one is species. Second one is genus. Third one is family. ಉದಿರಿಲ್ಲ family. Fourth one is order. Fifth one is class, and sixth one is phylum, and seventh one is kingdom. Getting it? These are the 7 taxonomic categories. ಜೀವಿಗಳನ್ನು ಗುಂಪಾಗಿ ಹೊಡಿತಾ ಹೋಗ್ತಾರೆ. ಹೌದಾ? There are how many taxonomic categories? Taxon ಏನು group. ಹೌದಾ? There are 7 taxonomic categories are there. They are species, genus, family, order, class, phylum, kingdom.
ಅಂದ್ರೆ ಏನು ಹಿಂಗಂದ್ರೆ ವೆರಿ ಇಂಪಾರ್ಟೆಂಟ್. ಇದು ಹೇಳ್ಬಿಟ್ಟು ಚಾಪ್ಟರ್ ಮುಗಿತು. ಎಸ್ ಆರ್ ಹೇಳ್ಬಿಟ್ಟು ಚಾಪ್ಟರ್ ಓವರ್. ಭಾಳ ಸಿಂಪಲ್ ಐತಿ, ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಾ. ಸಿ ಐ ವಿಲ್ ಎಕ್ಸ್ಪ್ಲೇನ್ ಒನ್ ಬೈ ಒನ್ ಇನ್ ಡೀಟೇಲ್. ಸ್ಪೀಸೀಸ್ ಅಂದ್ರೆ ಪ್ರಭೇದ. ಏನು ಸ್ಪೀಸೀಸ್ ಅಂದ್ರೆ ಇದೊಂದು ಗುಂಪ. ಸ್ಪೀಸೀಸ್ ಅಂದ್ರೆ ಇದರ ಟೆಕ್ಸಾನ್. ಎಂಥ ಜೀವಿಗಳ ಗುಂಪು? ಹೌದಿಲ್ಲ? ಸ್ಪೀಸೀಸ್ ಮೀನ್ಸ್ ಇಟ್ಸ್ ಎ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್. ಎಂಥ ಜೀವಿಗಳ ಗುಂಪು. ಜೀನಸ್ ಮೀನ್ಸ್ ವಾಟ್? ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್. ಎಂಥ ಗ್ರೂಪ್? ಎಲ್ಲ ಗ್ರೂಪ್ಸ್ ಇವ, ಟೆಕ್ಸಾನ್ಸ್ ಇವೆಲ್ಲ. ಹೌದಾ? ಅಂದ್ರೆ ಸ್ಪೀಸೀಸ್. ಸ್ಪೀಸೀಸ್. ಫಸ್ಟ್ taxonomic category is ಸ್ಪೀಸೀಸ್. ಸ್ಪೀಸೀಸ್ ಅಂದ್ರೆ ಏನು? ಇದೊಂದು ಗುಂಪು. ಎದ್ರ ಗುಂಪು? ಜೀವಿಗಳ ಗುಂಪು. ಈ ಗುಂಪಿನಲ್ಲಿರ್ತಕ್ಕಂಥ ಜೀವಿಗಳು ಹೆಂಗಿರ್ತಾವ? ಜೆನೆಟಿಕಲಿ ಸಿಮಿಲರ್. ಅಂದ್ರೆ ಫುಲ್ ಮನುಷ್ಯನ ಸೇರಿಸ್ಬಿಟ್ಟ ಜೆನೆಟಿಕಲಿ ಸಿಮಿಲರ್ ಸಿಮಿಲರ್ ಅದೊಂದು ಫುಲ್ ನಾಯಿಗಳನ್ನೇ ಸೇರಿಸಿದ್ರೆ ಹೌದಿಲ್ಲ? ಅಂದ್ರೆ ಜೆನೆಟಿಕಲಿ ಸಿಮಿಲರ್ ಇರ್ತಕ್ಕಂಥ ಜೀವಿಗಳ ಗುಂಪಿಗೆ ನಾವೇನಂತ ಕರಿತೇವೆ? ಸ್ಪೀಸೀಸ್ ಅಂತ ಕರಿತೇವೆ. ಹೌದಾ? ಸ್ಪೀಸೀಸ್ ಅಂದ್ರ ಇಟ್ ಇಸ್ ಎ ಗ್ರೂಪ್ ಆಫ್ ಜೆನೆಟಿಕಲಿ ಸಿಮಿಲರ್ ಆರ್ಗ್ಯಾನಿಸಮ್ಸ್. ಹೌದಾ? ಬರೀ ಇಟ್ ಈಸ್ ಎ ಗ್ರೂಪ್ ಆಫ್ ಇಟ್ ಈಸ್ ಎ group of genetically very simple ಐತಿ. ಗಾಬ್ ಆಗ್ಬೇಡ, ನಾ ಪೂರ್ತಿ ಫಿನಿಶ್ ಆಗೋದ ನೋಡ್ರಂಗೆ. It is a group of genetically similar organisms. ಕರೆಕ್ಟಾ? ಜೆನೆಟಿಕಲಿ ಸಿಮಿಲರ್ ಅಂತ ಗೊತ್ತಾಗತ್ತ ಹೇಳೋದು. ಈಗ ಒಂದು ವೇಳೆ ನಾಯಿ ಜೊತೆಗೆ ಬೆಕ್ಕನ್ನ ಕ್ರಾಸ್ ಮಾಡಿದ್ರೆ ಮರಿ ಆಗತ್ತ? ಆಗುದಿಲ್ಲ. ಹಂಗಾರೆ ಅದು ಜೆನೆಟಿಕಲಿ ಸಿಮಿಲರ್ ಅಲ್ಲ. ಅದು ಅಂದ್ರೆ ಈ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಗೆ ಕ್ರಾಸ್ ಮಾಡಿದ್ರೆ ಅವು ಹೆಂಗೆ ಒಂದೇ ಪ್ರಭೇದಕ್ಕೆ ಸೇರಿರಬೇಕು. ಒಂದೇ ಪ್ರಭೇದಕ್ಕೆ ಸೇರಿದ ಜೀವಿಗಳ ಗುಂಪಿಗೆ ನಾವು ಸ್ಪೀಸೀಸ್ ಅಂತೇವೆ. ಜೆನೆಟಿಕಲಿ ಸಿಮಿಲರ್ ಇರಬೇಕು. ಅರ್ಥ ಜೆನೆಟಿಕಲಿ ಸಿಮಿಲರ್ ಅವರ ಭಾಳ ಗುಂಪು ಅಂತ ಅರ್ಥ ಮಾಡ್ತಾರೆ. ವಾಟ್ ಈಸ್ ಸ್ಪೀಸೀಸ್? ಇಟ್ ಇಸ್ ಎ ಗ್ರೂಪ್ ಆಫ್ ಜೆನೆಟಿಕಲಿ ಸಿಮಿಲರ್ ಆರ್ಗ್ಯಾನಿಸಮ್ಸ್. ಹೌದಾ? ಇಲ್ಲಿ ನೋಡಿ, ನಾನು ಸ್ವಲ್ಪ ಎಕ್ಸಾಂಪಲ್ಸ್ ಹೇಳಿದ್ದೆ ನಿಮಗೆ. ಏನು ಎಕ್ಸಾಂಪಲ್ ಕೊಡಿ ಒನ್ ಬೈ ಒನ್. ಇಲ್ಲಿ ಮ್ಯಾಂಗಿಫೆರಾ ಇಂಡಿಕಾ ಅಂತ ಯೂಸ್ ಮಾಡಿದ್ದೇವೆ. ಇಂಡಿಕಾ ಅಂದ್ರೆ ಇಟ್ ಇಸ್ ದ ಸ್ಪೀಸೀಸ್ ನೇಮ್ ಆಫ್ ಮ್ಯಾಂಗೋ. ಸೊಲಾನಮ್ ಟಿಬರೋಸಮ್ ಪೊಟ್ಯಾಟೋದ ವೈಜ್ಞಾನಿಕ ಹೆಸರು. ಸೊಲಾನಮ್ ಅಂದ್ರೆ ಇದು ಜೀನಸ್ ನೇಮ್, ಜನರಿಕ್ ನೇಮ್. ಟ್ಯೂಬರೋಸಮ್ ಅಂದ್ರೆ ಸ್ಪೀಸೀಸ್ ನೇಮ್. ಅಂದ್ರೆ ಸಿಯ ಮ್ಯಾಂಗಿಫೆರಾ ಇಂಡಿಕಾ. ಮ್ಯಾಂಗಿಫೆರಾ ಇಂಡಿಕಾ. ಇಲ್ಲಿ ಮ್ಯಾಂಗಿಫೆರಾ ಅಂದ್ರೆ ಜನರಿಕ್ ನೇಮ್, ಇಂಡಿಕಾ ಅಂತಂದ್ರೆ ಸ್ಪೀಸೀಸ್ ನೇಮ್. ಇಟ್ ಇಸ್ ದ ಸೈಂಟಿಫಿಕ್ ನೇಮ್ ಆಫ್ ಮ್ಯಾಂಗೋ. ನಾ ಹೇಳಿದ್ದೀನಿ ವೈಜ್ಞಾನಿಕ ಹೆಸರುಗಳು ಎರಡು ಲ್ಯಾಟಿನ್ ವರ್ಡ್ಗಳನ್ನ ಹೊಂದಿವೆ. ಅದರ ಒಂದನೇದು ಜನರಿಕ್ ನೇಮ, ಎರಡನೇದು ಸ್ಪೆಸಿಫಿಕ್ ನೇಮ್. ಜನರಿಕ್ ನೇಮ್ಗೆ ಜೀನಸ್ ನೇಮು ಅಂತ ಕರಿತೀವಿ, ಸ್ಪೆಸಿಫಿಕ್ ನೇಮ್ಗೆ ಸ್ಪೀಸೀಸ್ ನೇಮು ಅಂತ ಕರಿತೀವಿ. ಹಂಗಾರ the scientific name of the mango is Mangifera indica. Here indica is indicating what? Indica, this is the species of mango. Mango is species. How the next second example, Solanum tuberosum. Solanum tuberosum. It is the scientific name of potato. It is the scientific name of potato. Hangara name the species name of potato. Tuberosum. Tuberosum. It is the species name of the potato. Potato belongs to the species Tuberosum. That is
ಹೌದಾ? ನೆಕ್ಸ್ಟ್ ಇನ್ನೊಂದು ಯಾವ್ದು ಹೇಳಿದೆ? ಪಾಯ್ಸಮ್ ಸ್ಯಾಟಿವಮ್. ಪಾಯ್ಸಮ್ ಸ್ಯಾಟಿವಮ್. ದಿಸ್ ಇಸ್ ದ ಸೈಂಟಿಫಿಕ್ ನೇಮ್ ಆಫ್ ಪೀ ಬಟನ್. ಹೌದಾ? ಹಂಗಾರೆ ಇಲ್ಲಿ ಸ್ಯಾಟಿವಮ್ ಅಂತಂದ್ರೆ ಏನು? ದಿಸ್ ಇಸ್ ದ ಸ್ಪೀಸೀಸ್ ನೇಮ್ ಆಫ್ ದ ಪೀ ಪ್ಲಾಂಟ್. ಹೌದಾ? Yes or no? Getting the idea? Okay. And second category is genus. Genus ಅಂತಂದ್ರೆ ಸಿಂಗ್ಯುಲರ್, ಜನರ ಅಂತಂದ್ರೆ ಪ್ಲೂರಲ್, ಬಹುವಚನ. ಜೀನಸ್ಗೆ ಜೀನಸಿಸ್ ಅಂಬಾರ್ದು, ಜನರ ಅಂತ. ಒಂದ ಜಿನಸ್ ಇತ್ತಂದ್ರೆ ಜಿನಸ್, ಸಿಂಗಲ್ ಜಿನಸ್, ಸಿಂಗಲ್ ಗ್ರೂಪ್. ಬಹಳಷ್ಟು ಜಿನಸ್ ಇದ್ರೆ ಜನರ, ಜಿನಸಿಸ್ ಅಂಬಾರ್ದು. ಹೌದಾ? ಹಂಗಾರೆ ಜೀನಸ್ ಅಂದ್ರೆ ಏನು? ಜೀನಸ್ ಅಂತಂದ್ರೆ ಏನು? ನೀವು ನೋಡ್ರಿ, ಬರೀ ನಾಯಿಗಳ ಗುಂಪಿಗೆ ಸ್ಪೀಸೀಸ್, ಬರೀ ನರಿಗಳ ಗುಂಪು ಸ್ಪೀಸೀಸ್. ಯಾಕಂದ್ರೆ ಜೆನೆಟಿಕಲಿ ಸೇಮು. ಹೌದಿಲ್ಲ? ಆಮೇಲೆ ಬರೀ ತೋಳ, ಉಲ್ಫ್, ತೋಳಂತರಿ ಅಂತಾರೆ, ತೋಳಂತರಿ ಅಂತಾರೆ. ಉಲ್ಫ್ ಅಂದ್ರೆ ಗೊತ್ತಲ್ಲ? ಬರೀ ಉಲ್ಫ್ಗಳ ಗುಂಪಿಗೆ ಸ್ಪೀಸೀಸ್. ಪ್ಯೂರ್ಲಿ ಉಲ್ಫ್ ಐತಪ್ಪ, ಗುಂಪು ಐತಿ, ಉಲ್ಫದ ಗುಂಪು ಸ್ಪೀಸೀಸ್. ಪ್ಯೂರ್ಲಿ ಡಾಗ್ಸ್ ಸ್ಪೀಸೀಸ್. ಹೌದಾ? ಎಸ್. ಹಂಗಾರೆ ಡಾಗ್, ಉಲ್ಫ್ ಸಿಮಿಲರ್ ಕಾಣ್ತಾವ, ಡಿಸಿಮಿಲರ್ ಕಾಣ್ತಾವ. ಎಕ್ಸಾಕ್ಟ್ಲಿ ಸಿಮಿಲರ್ ಇಲ್ಲ, ಬಟ್ ಸ್ವಲ್ಪ ಸಿಮಿಲರ್. ಈಗ ನಾಯಿ ಬಾಲನು ಹಿಂಗೆ ಇರ್ತೈತಿ, ನರಿ ಬಾಲನು ಹಿಂಗೆ ಇರ್ತದೆ. ಅದ್ರ ಓನ್ಲಿ ಡಿಫ್ರೆನ್ಸ್ ಏನು ಗೊತ್ತಾ? ನಾಯಿ ಬಾಲಕ್ಕೆ ಕೂದಲು ಕಮ್ಮಿ ಇರ್ತಾವ, ನರಿ ಬಾಲ ಕೂದಲು ಜಾಸ್ತಿ ಇರ್ತಾವ. ದೇಹ ರಚನೆ ಹೊಂದೈತಿ. ನರಿ ಬಾಯಿ ಸ್ವಲ್ಪ ಚೂಪ್ ಇರ್ತೈತಿ, ನಾಯಿ ಬಾಯಿ ಮಂಡ ಇರ್ತೈತಿ. ಬಟ್ ಈಕ್ವಲ್ ಸೇಮ್ ಸೈಜ್ ಇರ್ತಾವ. ಒಂದೊಂದ್ಸಲ ನರಿ ಮರಿ ಇದ್ದಾಗ ನಿಮಗೆ ನಾಯಿಯೋ ನರಿನೋ ಗೊತ್ತಾಗೋದಿಲ್ಲ. ಎಸ್ ಆನು, ಎಸ್ ಆನು. ಈ ಊಲ್ಫ್ ಮತ್ತು ಡಾಗನ್ನ ಸಣ್ಣ ಇದ್ದಾಗ ನೋಡಿದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ ಸರಿಯಾಗಿ, ತಾಳ ಆಗ್ತಿಲ್ಲ. ಹೌದಾ ಇಲ್ಲ? ಸೊ ಸಿಮಿಲರ್ ಇರೋದ್ರಿಂದ ಅವ್ರಂತ ಒಂದು ಗ್ರೂಪ್ ಮಾಡಬೇಕು. ಸಿಮಿಲರ್ ಎಸ್ ಆರ್ ಇನ್ ಸಮ್ ಸ್ಟ್ರಕ್ಚರ್ಸ್ ದೇ ಆರ್ ರಿಸೆಂಬ್ಲಿಂಗ್ ಈಚ್ ಅದರ್. ಈ ಡಾಗ ಉಲ್ಫ ಎರಡು ಒಂದನ್ನೊಂದು ಹೋಲಿಕೆ ಮಾಡ್ತಾವ, ಅದಕ್ಕೆ ಅವ್ರು ಎರಡು ಸೇರಿಸ್ಕೊಂಡು ಗ್ರೂಪ್ ಮಾಡ್ತಾರೆ. ಬಟ್ ದೇ ಬಿಲಾಂಗ್ ಟು ಡಿಫ್ರೆಂಟ್ ಸ್ಪೀಸೀಸ್. ಬೇರೆ ಬೇರೆ ಪ್ರಭೇದಕ್ಕೆ ಒಳಪಡ್ತಾವ, ಬಟ್ ಸಮ್ ಕಾಮನ್ ಕ್ಯಾರೆಕ್ಟರ್ಸ್ ಎರಡು ಇರೋದಾವ. ಹಿಂಗಾಗಿ ಅವನು ಒಂದು ಗ್ರೂಪ್ ಮಾಡ್ತಾರೆ. ಅಂದ್ರೆ ಇದೊಂದು ಸ್ಪೀಸೀಸ್, ಇದೊಂದು ಸ್ಪೀಸೀಸ್, ಸ್ಪೀಸೀಸ್ ಸ್ಪೀಸೀಸ್ ಸೇರಿ ಜೀನಸ್ ಆಯ್ತು. ಅಂದ್ರೆ ಸಿಮಿಲರ್ ಕ್ಯಾರೆಕ್ಟರ್ ಇರತಕ್ಕಂತ ಡಿಫರೆಂಟ್ ಸ್ಪೀಸೀಸ್ಗಳ ಗುಂಪಿಗೆ ಜೀನಸ್ ಎನ್ನುತ್ತಾರೆ. ಹೌದು ಇಲ್ಲ? ಹಾಗಾದ್ರೆ ಜೀನಸ್ ಏನೋ ಗ್ರೂಪ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸೀಸ್. ಹೌದಾ? ನೋಡಿ, ಗ್ರೂಪ್ ಆಫ್ closely related species. ಹೌದಾ? ಎಸ್ ಆರ್. ಎಕ್ಸಾಂಪಲ್ ಡಾಗ್ and wolf. Dog and wolf, they belong to different species, but they are having some common character. That's why they are placed in a group that is called what? Yavudu group? Canis anta ಹೇಳ್ತಾರೆ. Canis ಅಂದ್ರೆ genus name of dog and wolf. ನೋಡ್ರಿ ಏನ್ ಮಾಡಿದ್ರು ಇವರು? ಡಾಗ್ ಮತ್ತು ಉಲ್ಫ್ ಬೇರೆ ಬೇರೆ ಪ್ರಭೇದಕ್ಕೆ ಒಳಪಡ್ತಾವ, ಬೇರೆ ಬೇರೆ ಸ್ಪೀಸೀಸ್. ಇದು ಸ್ಪೀಸೀಸ್ ಬೇರೆ, ಇದು ಸ್ಪೀಸೀಸ್ ಬೇರೆ, ಬಟ್ ದೇ ಆರ್ ಹ್ಯಾವಿಂಗ್ ಸಮ್ ಕಾಮನ್ ಕ್ಯಾರೆಕ್ಟರ್ಸ್. ಕಾಮನ್ ಕ್ಯಾರೆಕ್ಟರ್ಸ್ ಅದಾವ ಎರಡು. ಹಿಂಗಾಗಿ ದೇ ಆರ್ ಪ್ಲೇಸ್ಡ್ ಇನ್ ಎ ಸಿಂಗಲ್ ಗ್ರೂಪ್. ದಟ್ ಸಿಂಗಲ್ ಗ್ರೂಪ್ ಈಸ್ ಕಾಲ್ಡ್ ವಾಟ್? ಕ್ಯಾನಿಸ್. ಅಂದ್ರೆ ಜೀನಸ್ ನೇಮ್ ಆಫ್ ದೀಸ್ ಟು ಈಸ್ ಕ್ಯಾನಿಸ್. ನಿಮ್ಗೆ ಕ್ವಶನ್ ಹೆಂಗ್ ಬರ್ತಾವ ನೋಡ್ರಿ, ನೇಮ್ ದ ಜೀನಸ್ ನೇಮ್ ಆಫ್ ಡಾಗ್ ಅಂತ ಕೇಳ್ತಾರ. ಏನ್ ಬರೀತೀರಿ? ಕ್ಯಾನಿಸ್. ಹೌದಾ? ನೇಮ್ ದ ಜೀನಸ್ ನೇಮ್ ಆಫ್ ಡಾಗ್ ಅಂತ ಕೇಳ್ತಾರ. ಕ್ಯಾನಿಸ್ ಅಂತಾರ್ರಿ. ನೇಮ್ ದ ಜೀನಸ್ ನೇಮ್ ಆಫ್ ವೂಲ್ಫ್ ಅಂತ ಕೇಳ್ತಾರ. ಕ್ಯಾನಿಸ್ ಅದ. ಕ್ಯಾನಿಸ್ ಇಸ್ ದ ಜೀನಸ್ ನೇಮ್ ಆಫ್ ಡಾಗ್ ಅಂಡ್ ವೂಲ್ಫ್. ಹೌದಾ? ಕುದುರೆ ನೋಡಿರಿ, ನೋಡಿಲ್ಲ? ಕುದುರೆ, ಕತ್ತಿ, ಜೀಬ್ರಾ, ಅವು ಮೂರು ನೋಡ್ರಿ ಸಿಮಿಲರ್ ಕಾಣ್ತಾವ. ಸ್ವಲ್ಪ ಬಣ್ಣದಾಗ ಹೆಚ್ಚು ಕಮ್ಮಿ ಆಗ್ತಾವ ಅಷ್ಟೇ, ನೋಡಕ್ ಸಿಮಿಲರ್ ಅದಾವ. ಹಿಂಗಾಗಿ ಅವು ಕೂಡ ಒಂದು ಗ್ರೂಪ್ ಮಾಡಿ. ಕುದುರೆ belongs to different species. Zebra belongs to different species.
ಹೌದಿಲ್ಲ? ಹಾರ್ಸ್, ಡಾಂಕಿ, ಜೀಬ್ರಾ all are belonging to different species, but they are possessing some common characters. That's why all these animals are grouped, are placed in a single group. That is called what? Genus. What is the name of that? Equus. ನೋಡಿ ಇನ್ನೊಂದು ಎಕ್ಸಾಂಪಲ್ ಏನು? ಸೆಕೆಂಡ್ ಎಕ್ಸಾಂಪಲ್ ಹಾರ್ಸ್, ಜೀಬ್ರಾ ಅಂಡ್ ಆಲ್ಸೋ ಜೀಬ್ರಾ ಮತ್ತು ಡಾಂಕಿ. ಹೌದಾ? ಈ ಮೂರೂ ಬೇರೆ ಬೇರೆ ಪ್ರಭೇದಕ್ಕೆ ಒಳಪಟ್ಟವ, ಸ್ಪೀಸೀಸ್ಗೆ ಒಳಪಟ್ಟವ, ಬಟ್ ದೇ ಆರ್ ಹ್ಯಾವಿಂಗ್ ಸಮ್ ಕಾಮನ್ ಕ್ಯಾರೆಕ್ಟರ್ಸ್. ಹೌದಾ? ಅಟ್ರಿಗೂ ಕಾಮನ್ ಅದ. ಹೌದಾ? ಹೀಗಾಗಿ ಅವುಗಳನ್ನ ಒಂದು ಗ್ರೂಪಿಗೆ ಸೇರಿಸಿದ್ರು, ಆ ಗ್ರೂಪಿಗೆ ಜೀನಸ್ ಅಂತಂದ್ರು. ಆ ಜೀನಸ್ ಹೆಸರೇನು? ಇಕ್ವಸ್. ಇಕ್ವಸ್, ಇಟ್ ಈಸ್ ದ ಜೀನಸ್ ನೇಮ್ ಆಫ್ ಹಾರ್ಸ್, ಜೀಬ್ರಾ ಅಂಡ್ ಡಾಂಕಿ. ಗೊತ್ತಿಲ್ಲ? ಎಸ್, ನಿಮಗೆ ಹೆಂಗೆ ಗೊತ್ತಾನ? ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನು ಎಕ್ಸಾಂಪಲ್? ನಮ್ಮ ಸೌದೆಂತ ಎಷ್ಟು ಕಾಲೇಜ್ ಇದಾವೆ? ಸ್ವಾಮಿ ವಿವೇಕಾನಂದ ಕಾಲೇಜ್ ಒಂದು, ಚೋಪ್ರಾ ಸೈನ್ಸ್ ಕಾಲೇಜ್, ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಕಾಲೇಜ್ ಎರಡು, SK ಬೆಳ್ಳುಬ್ಬಿ ಕಾಲೇಜ್ ಅದಾವೆಲ್ಲ, ಶಿಂತ್ರಿ, ಬಹಳಷ್ಟು ಕಾಲೇಜ್. ಈಗ ಸ್ಪೀಸೀಸ್ ಅಂದ್ರೆ ಈಗ SSS ಅಂದ ತಕ್ಷಣ ಆರ್ಟ್ಸ್, ಕಾಮರ್ಸ್, ಸೈನ್ಸ್, ಡಿಪ್ಲೊಮಾ ಅಂತ ಬರ್ತಾರೇನೋ. ಈಗ ನಮ್ಮ ಸ್ವಾಮಿ ವಿವೇಕಾನಂದ ಕಾಲೇಜ್ ಎಕ್ಸಾಂಪಲ್ ತಗೊಂಡು, ಇಲ್ಲಿ ಪ್ಯೂರ್, ಇಲ್ಲಿ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಮೂರು ಅದ ಅನ್ಕೊಂಡು, ಪ್ಯೂರ್ಲಿ ಸೈನ್ಸ್ ಮಕ್ಕಳೇನು? ಸ್ಪೀಸೀಸ್. ಹೌದಾ? ಪ್ಯೂರ್ಲಿ ಸೈನ್ಸ್, ಯು ಆರ್ ಆಲ್ ಬಿಲಾಂಗ್ಸ್ ಟು ಸೈನ್ಸ್ ಸ್ಪೀಸೀಸ್. ನೀವೆಲ್ಲರೂ ಎಲ್ಲಿ ಬಿಲಾಂಗ್ ಆಗಿರಿ? ಸೈನ್ಸ್ ಅಂತಕ್ಕಂಥ ಸ್ಪೀಸೀಸ್. ಆರ್ಟ್ಸ್ ಹುಡುಗರು ಆರ್ಟ್ಸ್ ಸ್ಪೀಸೀಸ್, ಕಾಮರ್ಸ್ ಕಾಮರ್ಸ್ ಸ್ಪೀಸೀಸ್. ಈಗ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಮೂರೂ ನಮ್ಮ ಕಾಲೇಜ್ ಅದಾವ. ಹಂಗಾರೆ ಸ್ವಾಮಿ ವಿವೇಕಾನಂದ ಕಾಲೇಜ್ ಇಸ್ ಎ ಜೀನಸ್. ಹೌದು ಇಲ್ಲ? ಅನ್ಬೋದಾ? ನಿಮ್ ಎಷ್ಟು ಸ್ಪೀಸೀಸ್ ಇದಾವ? ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಅಂತಕ್ಕಂಥ ಸ್ಪೀಸೀಸ್ ಸೇರಿ ಏನಾಗ್ಯಾವ? ಜೀನಸ್ ಆಗ್ಯಾವ. ಯಾವುದು ಜೀನಸ್ಸು? ಸ್ವಾಮಿ ವಿವೇಕಾನಂದ ನೇಮ್ ಆಫ್ ದ ಜೀನಸ್. ಹೌದು ಇಲ್ಲ? ಓಕೆ, ವಾಟ್ ಈಸ್ ಯುವರ್ ಸ್ಪೀಸೀಸ್ ನೇಮ್? ಸೈನ್ಸ್. ಆರ್ಟ್ಸ್ ತಗೊಂಡು ಆರ್ಟ್ಸ್, ಇನ್ನೊಬ್ಬರದು ಕಾಮರ್ಸ್. ಬಟ್ ಮೂರೂ ಎಲ್ಲಿದಾವ? ಸ್ವಾಮಿ ವಿವೇಕಾನಂದ ಕಾಲೇಜ್. ಯಾವ ಆಧಾರದ ಮೇಲೆ ಈ ಸ್ವಾಮಿ ವಿವೇಕಾನಂದ ಕಾಲೇಜ್ ಸೇರಿಸಿದ್ರು? ಯಾಕಂದ್ರೆ ನಮ್ಮ ಕಾಲೇಜ್ ನಡೀತಾವೆಲ್ಲ ಬಿಡು, ಅಲ್ಲ ಕಾಮನ್ ಕ್ಯಾರೆಕ್ಟರ್ ಐತಿಲ್ಲ. ನೀವು ರೆಸ್ಟ್ ಬರ್ತೀರಿ, ನೀವು ಹೋದ್ಮೇಲೆ ಅವರು ಬರ್ತಾರೆ, ಅವ್ರ ಹೋದ್ಮೇಲೆ ನೀವು ಬರ್ತೀರಿ. ಹೌದು ಇಲ್ಲ? ದಟ್ಸ್ ಆ ಕಾಮನ್ ಕ್ಯಾರೆಕ್ಟರ್ಗಳು ಏನು ಮಾಡಿದ್ವಿ? ಯೂನಿಫಾರ್ಮು ಒಂದು ಅದಾವ. ಹೌದಾ? ಆಮೇಲೆ ಸೇಮ್ ಕಾಲೇಜ್ ಕಡೆ ಆಗ್ತೀರಿ, ಅದರ ಡೆಸ್ಕ್ ಅವ್ರದ್ದು, ಅದರ ಕ್ಲಾಸ್ ರೂಮ್. ಆ ಕಾಮನ್ ಕ್ಯಾರೆಕ್ಟರ್ಸ್ ಆಧಾರದ ಮೇಲೆ ಒಟ್ಟು ಒಂದೇ ಕಾಲೇಜ್ ಸೇರಿಸೋದು. ಹಂಗಾರೆ ಇಲ್ಲೇ ಡಾಗ್, ವುಲ್ಫ್ ಎರಡು ಬೇರೆ ಪ್ರಭೇದಕ್ಕೆ ಸೇರ್ಯಾವ, ಆದರೆ ಸಮ್ ಕಾಮನ್ ಕ್ಯಾರೆಕ್ಟರ್ಸ್ ಅನ್ನು ಹೊಂದ್ಯಾವ. ದಟ್ಸ್ ವೈ ದೇ ಆರ್ ಪ್ಲೇಸ್ಡ್ ಇನ್ ಎ ಸಿಂಗಲ್ ಗ್ರೂಪ್. ದಟ್ ಇಸ್ ಕಾಲ್ಡ್ ಕ್ಯಾರೆಕ್ಟರ್ಸ್. ಹೌದಾ? ತಿಳಿಯಾಗ್ತಿಲ್ಲ? ಓಕೆ. ಹಂಗಾರೆ ನಮ್ಮ ಸ್ವಾಮಿ ವಿವೇಕಾನಂದ ಕಾಲೇಜ್ ಎಕ್ಸಾಂಪಲ್ ಫಾರ್ ಜೀನಸ್. ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಸ್ಪೀಸೀಸ್. ಹೌದಾ? ಓಕೆ. ಇನ್ನು ಥರ್ಡ್ ಕ್ಯಾಟಗರಿ ಯಾವ್ದು? ಇದಾಯ್ತಾ? ಇನ್ನು ಥರ್ಡ್ ಕ್ಯಾಟಗರಿ ಬರೋಣ. ಯಾವ ಥರ್ಡ್ ಕ್ಯಾಟಗರಿ? ಸ್ಪೀಸೀಸ್ ಆಯಿತು, ಜೀನಸ್ ಆಯಿತು, ಇನ್ನು ಯಾವುದು? ಫ್ಯಾಮಿಲಿ. ಇದು ಥರ್ಡ್ ಕ್ಯಾಟಗರಿ. ಫ್ಯಾಮಿಲಿ ಅಂತಂದ್ರ ನೋಡ್ರಿ, ಅದನ್ನೇ ಹೇಳೋದು. ಮತ್ತು ವೆರಿ ಸಿಂಪಲ್ ಅದಾವ. LKG UKG ಕಲಿಸ್ದಂಗ ಸೈನ್ಸ್ ಆಗಿದೆ. ಹಂಗ ಅನ್ಸೋದ್ರ ನಿಮಗೆ? ನಮಗಂತೂ ಅನ್ಸುತ್ತೆ. ನಿಮ್ಗೆ ಅನ್ಸತ್ ಬಿಡ್ರಿಪ್ಪ, ನಮಗೆ ಅನ್ಸತ್ತ. ಹೌದಿಲ್ಲ? ಫ್ಯಾಮಿಲಿ ಅಂತಂದ್ರ ನೋಡಿ, ಒಂದ ಹೊಡಿದ್ರದನ್ನ ಗ್ರೂಪ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಜನರ. ಹೌದಿಲ್ಲ? ಗ್ರೂಪ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಜಿನಸಸ್ ಅನ್ವಾರ್ಡ್ ಜನರ ಅಂದ್ರ ಜಿನಸ್ಗಳು. ಹೌದಾ? ಗ್ರೂಪ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಜನರ ಈಸ್ ಕಾಲ್ಡ್ ವಾಟ್? ಫ್ಯಾಮಿಲಿ. ಎಕ್ಸಾಂಪಲ್ ಕೊಡೋಣ. ಎಕ್ಸಾಂಪಲ್, ಸೊಲ್ಯಾನಮ್ ಅಂದ್ರೆ ಇದು ಸೊಲ್ಯಾನಮ್ ಟ್ಯೂಬರೋಸಮ್ ಅಂತ
Solanum tuberosum ಅಂದ್ರೆ what is the scientific name of potato? Solanum ಅಂದ್ರೆ genus name, tuberosum ಅಂತಂದ್ರೆ species name ಅಂತ ಹೇಳಿದೆ. ಅಂದ್ರೆ Solanum ಏನಿದು genus ಇದು. ಹೌದಾ? Solanum ಅನ್ನೋದು ಒಂದು genus name of potato. Potato the genus name. ಆಮೇಲೆ ಇನ್ನೊಂದು genus ಇದು genus. ಇದು ಯಾವ್ದು genus ಇದು? Potato. Potato genus. ನೋಡಿ ಈ Solanum potato genus ಇದ್ರೊಳಗ ಯಾವ್ಯಾವ ನೋಡಿ genus ಸ್ಪೀಸೀಸ್ ಇರ್ತಾವ ಅಂತ ಹೇಳ. ಹೌದಾ? ಇಲ್ಲಿ ಟೊಮ್ಯಾಟೊ ಆಮೇಲೆ ಎಗ್ ಪ್ಲಾಂಟ್ ಅಂದ್ರೆ ಏನು? ಬದ್ನಿಕಾಯಿ ತಿಂತಿರಲ್ಲ. ನೋಡ್ರಿ ಇವೆಲ್ಲ ಟ್ಯೂಬರ್ ಬಿಯರಿಂಗ್ ಪ್ಲಾಂಟ್ಸ್ ಇವೆಲ್ಲ ಟ್ಯೂಬ್ ಅನ್ನ ಫಾರ್ಮ್ ಮಾಡತಕ್ಕಂಥ ಪ್ಲಾಂಟ್ಸ್ ಅಂದ್ರೆ ಬಟ್ ಪೊಟ್ಯಾಟೊ ಬಿಲಾಂಗ್ಸ್ ಟು ಡಿಫರೆಂಟ್ ಸ್ಪೀಸೀಸ್. ಇದು ಡಿಫರೆಂಟ್ ಸ್ಪೀಸೀಸ್, ಇದು ಸ್ಪೀಸೀಸ್ ಬೇರೆ ಬಟ್ ಆಲ್ ಆರ್ ಹ್ಯಾವಿಂಗ್ ಕಾಮನ್ ಕ್ಯಾರೆಕ್ಟರ್, ದಟ್ ಈಸ್ ದೇ ಶೋ ಟ್ಯೂಬ್ ಲೈಕ್ ಟ್ಯೂಬರ್ಸ್. ಇದು ಟ್ಯೂಬ್ ಅನ್ನ ಹೊಂದಿದೆ, ಇದು ಟ್ಯೂಬ್ ಅನ್ನ ಹೊಂದಿದೆ, ಇದು ಟ್ಯೂಬ್ ಅನ್ನ ಹೊಂದಿದೆ. ಹೌದು ಇಲ್ಲ? ಟ್ಯೂಬ್ಸ್ ಇರ್ತಾವಲ್ಲ ಪೊಟ್ಯಾಟೊ ಒಳಗ. ಪೊಟ್ಯಾಟೊ ಒಳಗೂ ಟ್ಯೂಬ್ಸ್ ಅದಾವ, ಟೊಮ್ಯಾಟೊ ಟ್ಯೂಬ್ಸ್ ಅದಾವ, ಮತ್ತು ಎಗ್ ಪ್ಲಾಂಟ್ ಬದ್ನಿಕಾಯಿ ಒಳಗೂ ಟ್ಯೂಬ್ಸ್ ಅದಾವ. ಇದು ಕಾಮನ್ ಕ್ಯಾರೆಕ್ಟರ್ ಆಗ್ತದ. ಬೇರೆ ಬೇರೆ ಸ್ಪೀಸೀಸ್ಗೆ ಒಳಪಟ್ಟಿದ್ರು ಕೂಡ ಆಲ್ ಪ್ಲಾಂಟ್ಸ್ ಆರ್ ಶೋವಿಂಗ್ ದ ಟ್ಯೂಬರ್ಸ್. ದಟ್ಸ್ ವೈ ಆಲ್ ಆರ್ ಪ್ಲೇಸ್ಡ್ ಇನ್ ಎ ಜೀನಸ್ ದಟ್ ಇಸ್ Solanum. ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಇದು ಎಸ್. ಹೌದು ಇಲ್ಲ? ಎಸ್ ಆನೋ? ಇವು ಬೇರೆ ಬೇರೆ ಸ್ಪೀಸೀಸ್ಗೆ ಒಳಪಟ್ಟಿದ್ರು ಕೂಡ ಒಂದು ಕಾಮನ್ ಕ್ಯಾರೆಕ್ಟರ್ ಹೊಂದ್ಯಾವ ಪ್ಲಾಂಟ್ಗಳು. ಹೀಗಾಗಿ ಅವು ಮೂರು ಒಂದೇ ಗ್ರೂಪ್ ಸೇರಿವೆ, ದಟ್ ಈಸ್ ಜೀನಸ್. ನೇಮ್ ದ ಜೀನಸ್ ನೇಮ್ ಆಫ್ ಪೊಟ್ಯಾಟೊ, Solanum. ನೇಮ್ ದ ಜೀನಸ್ ನೇಮ್ ಆಫ್ ಟೊಮ್ಯಾಟೊ, Solanum. ನೇಮ್ ದ ಜೀನಸ್ ನೇಮ್ ಆಫ್ ಎಗ್ ಪ್ಲಾಂಟ್, Solanum. ಇವು ಮೂರು ಸ್ಪೀಸೀಸ್ ಸೇರಿ ಒಂದು ಜೀನಸ್ ಆಗೈತಿ. ಯಾವುದದು? Solanum. ಇನ್ನೊಂದು ತಗೊಂಡು Solanum ಪೆಟೂನಿಯಾ ಅಂತೇಳಿ. ಪೆಟೂನಿಯಾ ಅಂತಂದ್ರೆ ಏನು? ಬಟ್ಲು ನೋಡ್ರಿ, ಬಟ್ಲು. ಹೌದು ಇಲ್ಲ? ಬಟ್ಲು ಇರ್ತಾವ ನೋಡ್ರಿ, ಸಣ್ಣ ಇರ್ತಾರೆ ಫ್ಲವರ್. ಬೇಕಾದ್ರೆ ನಿಮ್ಮ ನೆಟ್ ತೆಗೆದು ನೋಡಿರಲ್ಲ, ಹಿಂಗಿರ್ತಾರೆ ಫ್ಲವರ್ಸ್. ಬಟ್ಲು ಸಣ್ಣ ಇರ್ತಾರೆ. ಬಟ್ಲು ಅಂತೀರಿ ಏನು ಕನ್ನಡ? ಬಟ್ಲು ಅಂತೀರಿ. ಪೆಟೂನಿಯಾ ಪ್ಲಾಂಟ್ ಅಂದ್ರೆ ಯುಗ್ಗುರ್ ಫ್ಲವರ್ಸು ಈ ಫ್ಲವರ್ಸು ಸೇಮ್ ಇರ್ತಾವ. ನೋಡಲೆ ಪೆಟೂನಿಯಾ ಅಂತಂದ್ರೆ ನಾವು ಕನ್ನಡದೊಳಗೆ ಆಡು ಭಾಷೆ ಬಟ್ಲು ಅಂತ ಕರಿತೀವಿ. ನೆಟ್ ನೋಡ್ಬೇಕ ಹೂಗಳು ಕಾಣ್ತಾವ. ಇವು ಪರ್ಪಲ್ ಇರ್ತಾವ, ಯೆಲ್ಲೋ ಇರ್ತಾವ, ಆಮೇಲೆ ನೀಲಿ ಇರ್ತಾವ, ವೈಟ್ ಇರ್ತಾವ. ನೋಡಿಲ್ ಬಟ್ಲು? ಯುಗ್ಗುರ್ ಹೂವು ಈ ಹೂವು ಸೇಮ್ ಅದ ನೋಡಕ್ಕೆ. ಐಡಿಯಾ ಗೊತ್ತಾಗತ್ತ? ಇವು ಬಿಡುವಾಗ ಅದ್ರ ಸೇಮ್ ಇರೋದ್ರಿಂದ ನೋಡಿರ್ತಾರೆ. ಪೆಟೂನಿಯಾ ಇಲ್ಲಿ ಡಿಫರೆಂಟ್ ಬಟ್ಲು ಬರ್ತಾವ. ಒಂದಿಷ್ಟು ಬಟ್ಲು ಹಿಂಗದಾವ, ಒಂದಿಷ್ಟು ಹಿಂಗದಾವ, ಒಂದಿಷ್ಟು ಹಿಂಗದಾವ. ಹೌದು? ಬಟ್ ಅಂದ್ರೆ ಇದ್ರಾಗ 60 ವೆರೈಟಿ ಬರ್ತಾವ. ಪೆಟೂನಿಯಾ ಬಟ್ಲು ಹೂವೊಳಗೆ ಬಟ್ಲು ಹೂವಿನ ಒಂದು ಗ್ರೂಪ್ ಅದಾವ, ಅದ್ರೊಳಗೆ 60 ವೆರೈಟಿ ಬರ್ತಾವ. ದಳಗಳು ಚೇಂಜ್ ಇರ್ತಾವ, ಒಂದು ಗಿಡ್ ಇರ್ತಾವಲ್ಲ, ಉದ್ದ ಇರ್ತಾವ. ಅವು ಯಾವ ಕೇಳಬೇಡ, 60 ವೆರೈಟಿ ಹೇಳ್ತಾರೆ. 60 ವೆರೈಟಿ ಅಂದ್ರೆ 60 ಸ್ಪೀಸೀಸ್ ಅದಾವ. ಆ 60 ಸ್ಪೀಸೀಸ್ ಸೇರಿ ಪೆಟೂನಿಯಾ ಅಂತಕ್ಕಂಥ ಜೀನಸ್ ಆಗಿದೆ. ಅರ್ಥಾತ್ ನಾ ಹೇಳೋದು, ದೇರ್ ಆರ್ 60 ಡಿಫರೆಂಟ್ ಟೈಪ್ಸ್ ಆಫ್ ಸ್ಪೀಸೀಸ್ ಆರ್ ಫೌಂಡ್ ಇನ್ ದ ಪೆಟೂನಿಯಾ ಜೀನಸ್. ಅರ್ಥ ಆಯ್ತಾ? ಓಕೆ, ಇದಾಯ್ತು. ನೆಕ್ಸ್ಟ್ ಇನ್ನೊಂದು ಬರ್ತದ ದತ್ತೂರ ಅಂತ ಹೇಳಿ. ದತ್ತೂರ ಅಂದ್ರೆ ಗೊತ್ತೇನು? ಈ ವೈಟ್ ಇಷ್ಟು ದಾಸವಾಳ ನೋಡ್ರಿ, ಹಿಂಗೆ ಇರ್ತಾವ ನೋಡ್ರಿ, ವೈಟ್ ಇರ್ತಾವ ನೋಡಾಕ. ಇವು ಕೂಡ ದೊಡ್ಡ ಇರ್ತಾವ ನೋಡ್ರಿ, ಸೇಮ ಈ ಹಿಬಿಸ್ಕಸ್ ಪ್ಲಾಂಟ್ ಹೂವು ನೋಡಿದಾಗ. ಬಟ್ ಹಿಂಗಿರ್ತಾವ ಫ್ಲವರ್ಸ್. ಎಸ್ ಆರ್ ಹಿಬಿಸ್ಕಸ್ ಹೆಂಗಿರ್ತಾವ? ಹಿಂಗಿರ್ತಾವ. ಹಿಂಗಾಗಿ ಇದೆ ಸ್ಟೇಟ್ ಮಾಪಿಷ್ಟು ಇರ್ತದೆ, ಹಿಂಗಿರ್ತಾವ. ಹೌದಾ? ಬಟ್ ಇವು ದಳಗಳು ಅಗಲ್ ಇರ್ತಾವ. ಸೇಮ್ ದಾಸವಾಳ ಹಂಗ ಇರ್ತೈತಿ, ಬಟ್ ಈ ದಳಗಳು ಏನಿರ್ತಾವ, ಈ ಪೆಟಲ್ಸ್ ಅಗಲ್ ಇರ್ತಾವ. ಇವು ವೈಟ್,
ಬ್ಲೂ, ರೆಡ್ ಇವು ಇರ್ತವೆ. ನೀವು ಗೂಗಲ್ದಾಗ ನೋಡಿರ್ಬೇಕಲ್ಲ ಈ ಫ್ಲವರ್ಸ್ ಕಾಣ್ತಾವೆ, ನೋಡ್ರಿ ಇವನ್ನೆಲ್ಲ ಇವಾಗ ಗೊತ್ತಿಲ್ಲ ಅಷ್ಟೇ. ಇದಕ್ಕೆ ಅಂದ್ರೆ ಇವು ಸೈಜ್ ಒಳಗೆ ಸ್ವಲ್ಪ ಕಮ್ಮಿ ಅದಾವ, ಇವು ಜಾಸ್ತಿ ಅದಾವ ಅಷ್ಟೇ. ಸೇಮ್ ದಾಸವಾಳ ನೋಡಿದ್ದಂಗೆ ಇರ್ತವೆ. ಇವು ಹೆಂಗೆ ಕಾಣ್ತಾವ ಅಂದ್ರೆ ಈ ಟೈಪ್ ಕಾಣ್ತಾವ ನೋಡ್ರಿ, ಹೆಂಗೆ ಕಾಣ್ತಾವ ನೋಡ್ರಿ, ಹೆಂಗೆ ಕಾಣ್ತಾವ ಹೂಗಳು ಇವೆಲ್ಲ ಪೆಟಲ್ಸ್. ಅರ್ಥ ಆಯ್ತು ನಾಡೋದು ವೈಟ್ ಇರ್ತಾವ, ನಿಮ್ಮ ಮನೆ ಹಿತ್ತಲಾಗೋದು ಬೆಳೆದಿರ್ತಾವ ನೋಡ್ರಿ, ಅರ್ಥ ಆಯ್ತಾ? ಅಲ್ಲಿ ಏನು ಬೆಳೆದಿರ್ತಾವ ನೋಡ್ರಿ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಕೂಡ ಸುಮಾರು 59 ಸ್ಪೆಷೀಸ್ ಇದ್ರೊಳಗದ. ಎದ್ರೊಳಗ ದತ್ತುರ ಅವಷ್ಟು ಸೇರಿ ದತ್ತುರ ಅಂತಕ್ಕಂಥ ಜೀನಸ್ ಆಯ್ತು. ಎಲ್ಲ ಫ್ಲವರಿಂಗ್ ಪ್ಲಾಂಟ್ಸ್ ಇವು. ಗೆಟಿಂಗ್ ದಿ ಐಡಿಯಾ? ಓಕೆ, ಸಿಯರ್ ಅಂದ್ರೆ ಇಲ್ಲಿ ಎಲ್ಲ ನಿಮ್ಗೆ ಏನು ಗೊತ್ತಾಯ್ತು ಹೇಳಿ? ಸೊಲ್ಯಾನಮ್ ಫ್ಲವರಿಂಗ್ ಪ್ಲಾಂಟ್, ಪೆಟೋನಿಯಾ ಫ್ಲವರಿಂಗ್ ಪ್ಲಾಂಟ್, ದತ್ತುರ ಫ್ಲವರಿಂಗ್ ಪ್ಲಾಂಟ್. ಈ ಸೊಲ್ಯಾನಮ್ದಲ್ಲಿ ಪೊಟ್ಯಾಟೊ, ಟೊಮ್ಯಾಟೊ, ಎಗ್ ಪ್ಲಾಂಟ್ ಇವು ಅಷ್ಟು ಸ್ಪೀಸೀಸ್ ಸೇರಿ ಸೊಲ್ಯಾನಮ್ ಅಂತಕ್ಕಂಥ ಜೀನಸ್ ಆಗೈತೆ. ಇದಕ್ಕೆ ಸ್ವಲ್ಪ ಕಾಮನ್ ಕ್ಯಾರೆಕ್ಟರ್ಸ್ ಅದಾವ. ಏನವ? ಟ್ಯೂಬರ್ಸ್ ಒಂದ್ಯಾವ ಪ್ಲಾಂಟ್ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ 60 ವೆರೈಟಿ ಆಫ್ ಪೆಟೋನಿಯಾ ಪ್ಲಾಂಟ್ಸ್ ಅದಾವ. 60 ವೆರೈಟಿ ಅದಾವ, ಬಟ್ ಸಮ್ ಕಾಮನ್ ಕ್ಯಾರೆಕ್ಟರ್ಸ್ ಅದಾವ. ಆ 60 ಡಿಫ್ರೆಂಟ್ ಸ್ಪೀಸೀಸ್ ಅವು, ಬಟ್ ಸಮ್ ಕಾಮನ್ ಕ್ಯಾರೆಕ್ಟರ್. 60 ಪ್ಲಾಂಟ್ಗಳನ್ನು ಗ್ರೂಪ್ ಮಾಡಿದ್ರು, ಅದಕ್ಕೆ ಜೀನಸ್ ಅಂತಿದ್ರು. ಆ ಜೀನಸ್ಗೆ ಪೆಟೋನಿಯಾ ಅಂತ. ಇಲ್ಲಿ ಕೂಡ 59 ವೆರೈಟಿ ಆಫ್ ಸ್ಪೀಸೀಸ್ ಅದಾವ, ಒಟ್ಟು ಸೇರಿ ದತ್ತುರ ಆಯಿತು. ಆದರೆ ಇವು ಮೂರಿಗೂ ಒಂದು ಕಾಮನ್ ಕ್ಯಾರೆಕ್ಟರ್ ಐತಿ. ಅರ್ಥ ಆಯ್ತಾ? ಮೂರಿಗೂ ಕಾಮನ್ ಕ್ಯಾರೆಕ್ಟರ್ ಐತಿ. ಆ ಕಾಮನ್ ಕ್ಯಾರೆಕ್ಟರ್ ಆಧಾರ ಮೇಲೆ ಇವನು ಮೂರೂ ಒಂದ ಗ್ರೂಪಿಗೆ ಹಾಕಿದ್ರು. ದಟ್ ಗ್ರೂಪ್ ಈಸ್ ಕಾಲ್ಡ್ ವಾಟ್? ಫ್ಯಾಮಿಲಿ ಅಂತ ಕರೆದ್ರು. ಇದಕ್ಕೆ ಏನು ಕರೆದ್ವಿ? ಸೊಲಾನೇಸಿಯಾ. ಸೊಲಾನೇಸಿಯಾ ಫ್ಯಾಮಿಲಿ ಅಂತ ಕರೆದ್ರು. ಅರ್ಥ ಆಯ್ತಾ? ಇದೊಂದು ಜೀನಸ್. ಈ ಜೀನಸ್ ಒಳಗ ಡಿಫ್ರೆಂಟ್ ಟೈಪ್ಸ್ ಆಫ್ ಏನದಾವ? ಸ್ಪೀಸೀಸ್ ಅದಾವ. ಇದ್ರಾಗೂ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೀಸೀಸ್ ಅದಾವ. ಇದ್ರಾಗೂ ಡಿಫ್ರೆಂಟ್ ಸ್ಪೀಸೀಸ್ ಸೇರಿ ಜೀನಸ್ ಆದವು. ಇದೊಂದು ಜೀನಸ್, ಇದೊಂದು ಜೀನಸ್, ಇದೊಂದು ಅಂದ್ರೆ 3 ಜನರು ಆದವು. ಆ 3 ಜನರನ್ನು ಒಂದು ಗ್ರೂಪ್ ವಿಶೇಷ. ಯಾಕಂದ್ರೆ ಒಂದು ಕಾಮನ್ ಕ್ಯಾರೆಕ್ಟರ್, ಹಲವಾರು ಕಾಮನ್ ಕ್ಯಾರೆಕ್ಟರ್ ಫೌಂಡ್ ಆಗುತ್ತೆ. ಆ ಕಾಮನ್ ಕ್ಯಾರೆಕ್ಟರ್ ಇರೋದ್ರಿಂದ ಅವ್ನು 3 ಸೇರಿಸಿ ಒಂದು ಗ್ರೂಪ್ ಮಾಡಿದ್ರು. ಆ ಗ್ರೂಪ್ಗೆ ಫ್ಯಾಮಿಲಿ ಅಂತ ಹೇಳಿದ್ರು. ಆ ಫ್ಯಾಮಿಲಿಗೆ ಸೊಲಾನೇಸಿಯಾ ಅಂತ. ಅಂದ್ರೆ ಆ ಕಾಮನ್ ಕ್ಯಾರೆಕ್ಟರ್ಸ್ ಯಾವ್ಯಾವ? ಇಲ್ಲಿ ಬರುತ್ತೆ ಕ್ವಶನ್. ಸರ್ ಹೇಳಕ್ಕಾಗ್ತೀರಿ, ಅಲ್ಲಿ ನಾಯಿ ಬಾಲ ಎಕ್ಸಾಂಪಲ್ ಕೊಟ್ರಿ, ಇಲ್ಲಿ ಟ್ಯೂಬರ್ ಎಕ್ಸಾಂಪಲ್ ಕೊಟ್ರಿ. ಇದು ನಮ್ಮ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಬರ್ತದೆ. ಅಲ್ಲೇ ನಿಮಗೆ ಫ್ಲೋರಲ್ ಫಾರ್ಮುಲಾ ಅಂತ ಬರ್ತದೆ, ಹೌದಾ? ಅಲ್ಲಿ ಗೊತ್ತಾಗ್ತದೆ ಏನೇನು ಸಿಮಿಲಾರಿಟಿ. ಅಲ್ಲಿ ಫ್ಲೋರಲ್ ಫಾರ್ಮುಲಾ ಒಂದೇ ಇರ್ಬೋದು, ಹೌದಾ? ಹಿಂಗೆ ಒಂದು ಸಿಮಿಲಾರಿಟೀಸ್ ಇದ್ದಿದ್ರಿಂದ ಇವರು 3 ಜೀನಸ್ಗಳನ್ನ ಒಂದು ಗ್ರೂಪ್ ಮಾಡಿದ್ರು. ದಟ್ ಇಸ್ ಕಾಲ್ಡ್ ವಾಟ್? ಸೊಲಾನೇಸಿಯಾ. ಇದು ಸ್ವಾಮಿ ವಿವೇಕಾನಂದ ಕಾಲೇಜ್, ಇದು ಚೋಪ್ರಾ ಕಾಲೇಜ್, ಇದು ಏನಿದೆ ಇನ್ನೊಂದು ಯಾವುದೋ ಕಾಲೇಜ್, ಹೌದಾ? ಯಾಕೆ ಒಂದಕ್ಕೆ ಸೇರಿಸಿದ್ರು? ಯಾಕಂದ್ರೆ 3 ಸವತ್ತೆ ಆಗಲ್ಲ, ಹೌದು ಇಲ್ಲ? ಎಸ್ ಆರ್ ಎಲ್ಲ ನೋಡಿ, ಬರೀ ಆರ್ಟ್ಸ್, ಕಾಮರ್ಸ್, ಸೈನ್ಸ್, ಫಿಸಿಕ್ಸ್ 3 ಸೇರಿಲ್ಲ ಜೀನಸ್ ಅಂದ್ರೆ ಕಾಲೇಜ್. ಸವತ್ತೈವರು ಎಲ್ಲ ಕಾಲೇಜ್ ಸೇರಿದ್ರ ಸೌದತ್ತಿಯ PU ಕಾಲೇಜುಗಳು. ಯಾಕಂದ್ರೆ ಅವ್ರದ್ದು PU, ನಮ್ದು PU, ಅವ್ರದ್ದು PU, ಇದು ಕಾಮನ್ ಕ್ಯಾರೆಕ್ಟರ್ ಆದ್ರೆ ಈ ಕಾಮನ್ ಕ್ಯಾರೆಕ್ಟರ್ ಇಟ್ಕೊಂಡು ಸೌದತ್ತಿಯಲ್ಲಿರ್ತಕ್ಕಂಥ ಎಲ್ಲ ಕಾಲೇಜುಗಳು ಸೇರಿ ಫ್ಯಾಮಿಲಿ. ಅರ್ಥ ಆಗತ್ತೆ ಈಗ? ಗೆಟಿಂಗ್ ದಿ ಐಡಿಯಾ? ಹಂಗಾರ ನೇಮ್ ದ ಜೀನಸ್ ನೇಮ್ ಆಫ್ ಪೊಟ್ಯಾಟೊ ಅಂತಿದ್ರ ಸೊಲ್ಯಾನಮ್. ಅರ್ಥ ಆಯ್ತಾ? ಟೊಮ್ಯಾಟೊ, ಎಗ್ ಪ್ಲಾಂಟ್ ಇವನ್ನೆಲ್ಲ ಎಕ್ಸಾಂಪಲ್ ಕೊಡ್ಬೋದು, ಬಟ್ ನೀವು ನೋಡಿಲ್ಲ. ವೆರೈಟಿ ಆಫ್ ಒಂದು 60 ವೆರೈಟಿ ಇದಾವೆ. ಅವನಿಗೆ ಕೇಳೋದು ಮತ್ತೆ ಅದ್ರ ಬೇಡ. ಓಕೆ, ಇನ್ನು ನೆಕ್ಸ್ಟ್ ಯಾವುದು? ಫ್ಯಾಮಿಲಿ ಆಯಿತು. ನೆಕ್ಸ್ಟ್ ವಿ ಹ್ಯಾವ್ ಕಂಪ್ಲೀಟೆಡ್ ಸ್ಪೀಸೀಸ್, ಜೀನಸ್, family, and fourth one is order. Fourth one is order. Without the group, order, group of closely related families. ನೋಡಿ ಒಂದೇ ಸೆಂಟೆನ್ಸ್ ಬಳಸಾಗುತ್ತೆ ನಾನು. group of closely related families. Closely related families. ನೋಡಿ ಅಂದ್ರೆ ಬಹಳಷ್ಟು ಫ್ಯಾಮಿಲಿ, ಒಂದೇ ಕಾಮನ್ ಕ್ಯಾರೆಕ್ಟರ್ ಇರತಕ್ಕಂಥ ಫ್ಯಾಮಿಲೀಸ್ ಸೇರಿ ಏನಾಗುತ್ತೆ?
ಆರ್ಡರ್ ಆಗ್ತದೆ. ಹಾಗಾದ್ರೆ ಇಲ್ಲಿ ಕ್ಯಾಟ್ಸ್ ಫ್ಯಾಮಿಲಿ ಅಂತ ತಗೊಳ್ಳಿ. ಫೆಲಿಡಾ ಅಂತಕ್ಕಂಥ ಒಂದು ಫ್ಯಾಮಿಲಿ. ಫೆಲಿಡಾ ಅಂತಂದ್ರೆ ದಿಸ್ ಈಸ್ ಕ್ಯಾಟ್ಸ್ ಫ್ಯಾಮಿಲಿ. ಹೌದಾ? ಇನ್ನೊಂದು ಕ್ಯಾನಿಡಾ ಅಂತ, ಅಮೇರಿಕಾದಲ್ಲಿರೋದಪ್ಪ. ಕ್ಯಾನಿಡಾ ಅಂತಂದ್ರೆ ಡಾಗ್ಸ್ ಫ್ಯಾಮಿಲಿ. ಡಾಗ್ಸ್ ಫ್ಯಾಮಿಲಿ ನೋಡಿ, ಒಂದು ಕಾಮನ್ ಕ್ಯಾಟ್ ಇದ್ದ ಫ್ಯಾಮಿಲಿಗೂ ಡಾಗ್ ಫ್ಯಾಮಿಲಿ. ಕ್ಯಾಟ್ ಫ್ಯಾಮಿಲಿ ಅದು ನೇಮ್ ದ ಕ್ಯಾಟ್ಸ್ ಫ್ಯಾಮಿಲಿ ಅಂತ ಕೇಳಿ ಫೆಲಿಡಾ ಅಂತಾರೆ. ನೇಮ್ ದ ಡಾಗ್ಸ್ ಫ್ಯಾಮಿಲಿ ಅಂತ ಕೇಳಿ ಕ್ಯಾನಿಡಾ ಅಂತಾರೆ. ಹೌದಾ? ಇವು ಎರಡಕ್ಕೂ ಒಂದು ಕಾಮನ್ ಕ್ಯಾರೆಕ್ಟರ್ ಐತೆ. ಯಾವುದು? ಒಂದನ್ನು ಹೇಳ್ತಾರೆ ನಾ, ಎರಡು ಸಸ್ಯಾಹಾರಿ ಅನ್ನೋದು ಮಾಂಸಾಹಾರಿ. ಡಾಗ್ ಚಿಕನ್ ತಿಂತೈತಿ, ರೊಟ್ಟಿ ತಿಂತೈತಿ. ಬೆಕ್ಕ ಅನ್ನ ಹಾಲು ತಿಂತೈತಿ, ಕುಡಿತದ. ಇಲಿನೂ ತಿಂತೈತಿ, ಹಲ್ಲಿನೂ ತಿಂತೈತಿ, ಇನ್ನೊಂದು ತಿಂತೈತಿ. ಹೌದಲ್ಲ? ಅದಕ್ಕೆ ಇವ್ರಿಗೆ ಏನ್ ಕರಿ ನಾವ, ಇವು ಎರಡಕ್ಕೂ ಒಂದೇ ಕೆಲವು ಕಾಮನ್ ಕ್ಯಾರೆಕ್ಟರ್ಸ್ ಫೌಂಡ್ ಆದವು. ಹೀಗಾಗಿ ಎರಡೂ ಫ್ಯಾಮಿಲೀಸ್ಗಳನ್ನ ಸೇರಿಸಿ ಒಂದು ಗ್ರೂಪ್ ಮಾಡಲಾಗ್ತದೆ. ದಟ್ ಗ್ರೂಪ್ ಇಸ್ ಕಾಲ್ಡ್ ಆರ್ಡರ್, ಅಂಡ್ ದಟ್ ಆರ್ಡರ್ ಇಸ್ ಕಾಲ್ಡ್ ವಾಟ್? ಕಾರ್ನಿವೋರಾ ಅಂತ. ಕಾರ್ನಿವೋರಾ. ಕಾರ್ನಿವೋರಾ ಅಂದ್ರೆ ಏನದ? ಇಟ್ ಇಸ್ ದ ಆರ್ಡರ್. ಇಟ್ ಇಸ್ ದ ಆರ್ಡರ್ which is containing two families, Felidae and Canidae. Felidae ಮತ್ತು Canidae ಎರಡು ಫ್ಯಾಮಿಲಿಗಳು ಸೇರಿ ಏನಾಯ್ತು? ಕಾರ್ನಿವೋರಾ ಅಂತಕ್ಕಂಥ ಆರ್ಡರ್ ಆಯ್ತು. ಹಂಗಾರೆ ನೇಮ್ ದ ಆರ್ಡರ್ ಆಫ್ ಕ್ಯಾಟ್ಸ್ ಅಂತ ಹೇಳಿ ಬರ್ತಿದ್ವಿ. ಕಾರ್ನಿವೋರಾ. ನೇಮ್ ದ ಫ್ಯಾಮಿಲಿ ಆಫ್ ಕ್ಯಾಟ್ಸ್, Felidae. ನೇಮ್ ದ ಫ್ಯಾಮಿಲಿ ಆಫ್ ಡಾಗ್, Canidae. ನೇಮ್ ದ ಆರ್ಡರ್ ಆಫ್ ಡಾಗ್, ಕಾರ್ನಿವೋರಾ. ಅರ್ಥ ಆಗ್ತದೆ, ಹೆಂಗ್ ಬೇಕಾದ್ರೆ ಕೊಡ್ಲಿಕ್ಕೆ. ಈಗ ಏನಾಗಿತ್ತು? ಸ್ವಾಮಿ ವಿವೇಕಾನಂದ ಕಾಲೇಜ್ ಎಲ್ಲ ಪಿ ಕಾಲೇಜ್ ಸೇರಿ ಏನಾಗಿತ್ತು? ಫ್ಯಾಮಿಲಿ ಅಂದ್ರೆ ಸೌದತ್ತಿ ಅಂದ್ರೆ ಫ್ಯಾಮಿಲಿ. ಹೌದಾ? ಈಗ ಎಲ್ಲ ತಾಲೂಕುಗಳು ಸೇರಿಸಿ ಸೌದತ್ತಿ, ಆಮೇಲೆ ಇಂಚಲ, ಆಮೇಲೆ ಯರಗಟ್ಟಿ ಸೇರಿದ್ವಿ. ಎಲ್ಲ ಪಿ ಕಾಲೇಜ್ ಸೇರಿದ್ವು. ಅಂದ್ರೆ ಒಂದು ತಾಲೂಕಿನಲ್ಲಿ ಇರ್ತಕ್ಕಂಥ ತಾಲೂಕು ಸೌದತ್ತಿಗೆ ತಾಲೂಕು, ಇದು ಫ್ಯಾಮಿಲಿ ಆಯ್ತು. ಈ ಬಾಜುಕ್ ಇನ್ನೊಂದು ತಾಲೂಕು ಐತಿ ಅಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲಾ ತಾಲೂಕುಗಳನ್ನು ಕಸಿ ಮಾಡಿ, ಎಲ್ಲಾ ತಾಲೂಕು ಇರ್ತಕ್ಕಂಥ ಪಿ ಯು ಕಾಲೇಜ್ ಕಸಿ ಮಾಡಿ ಅಂತಾರೆ. ಬೆಳಗಾವಿ ಜಿಲ್ಲಾ, ಬೆಳಗಾವಿ ಜಿಲ್ಲೆಗೆ ಏನು ತಿಂತೀರಿ? ಆರ್ಡರ್. ಬೆಳಗಾವಿ ಜಿಲ್ಲೆ ಏನು? ಆರ್ಡರ್. ಯಾಕೆ ಹೇಳ್ರಿ? ಎಲ್ಲಾ ತಾಲೂಕುಗಳು ಹೊಂದೈತಿ. ತಾಲೂಕು ಅಂದ್ರೆ ಫ್ಯಾಮಿಲಿ. ಹೌದಿಲ್ಲ? ಆ ಫ್ಯಾಮಿಲಿ ಏನಿರ್ಬೇಕು? ಜೀನಸ್ ಇರ್ಬೇಕು. ಎಷ್ಟು ಜೀನಸ್ ಅದಾವ? ಸ್ವಾಮಿ ವಿವೇಕಾನಂದ ಕಾಲೇಜ್, ಚೋಪ್ರಾ ಕಾಲೇಜ್, ಸಮಥಿಂಗ್ ಸಮಥಿಂಗ್. ಹೌದಾ? ಗೊತ್ತಾಗತ್ತ ಹೇಳೋದು. ಓಕೆ, ಹಂಗಾರೆ ಈ ಆರ್ಡರ್ಗೆ ಏನು ಹೆಸರು ಕೊಡ್ತೀರಿ? ಬೆಳಗಾವಿ ಹೆಸರು ಕೊಡೋಣ, ಬೆಳಗಾವಿ ಕೊಡೋಣ. ಓಕೆ. ಇನ್ನ ಫಿಫ್ತ್ ಒನ್ ಈಸ್ ವಾಟ್? ಫಿಫ್ತ್ ಒನ್ ಯಾವುದು ಆರ್ಡರ್ ಆಯ್ತು? ಕ್ಲಾಸ್. ಕ್ಲಾಸ್ ಹೇಳಿ ನೋಡ. ಗ್ರೂಪ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಆರ್ಡರ್ಸ್. ಹೌದಾ? ಗ್ರೂಪ್ ಆಫ್ closely related orders. ಹೌದಾ? ಹಂಗಾರೆ ಎಕ್ಸಾಂಪಲ್ ಹೇಳ್ತೀರಿ? ಎಕ್ಸಾಂಪಲ್ ಏನ್ ಕೊಡ್ತೀರಿ? ಇಲ್ಲಿ ನೀವೇನ್ ಬೇಕು? ಆರ್ಡರ್ಸ್ಗಳನ್ನ ಬರೀಬೇಕು. ಯಾವ್ಯಾವ ಆರ್ಡರ್ಸು ಹೇಳಿ ನೋಡ. ಆರ್ಡರ್ಸ್ ಎಕ್ಸಾಂಪಲ್, ಸಾರಿ, ಡಿಫ್ರೆಂಟ್ ಆರ್ಡರ್ಸ್ ಸೇರಿ ಕ್ಲಾಸ್ ಆಗಿದೆ. ನೋಡೋಣ ಇಲ್ಲಿ ನೋಡಿ. ಫಿಶ್ ಅಂತಿದ್ರೆ ಮ್ಯಾನ್, ಆಮೇಲೆ ಮಂಕಿ, ಆಮೇಲೆ ಗೊರಿಲ್ಲಾ. ನೋಡಿ, ಮ್ಯಾನ್, ಮಂಕಿ, ಗೊರಿಲ್ಲಾ, they are belonging to different orders. ನೋಡಲೆ, ಮ್ಯಾನ್, ಮಂಕಿ, ಗೊರಿಲ್ಲಾ ಅವು ಮೂರು ಆರ್ಡರ್ ಚೇಂಜ್ ಆಗ್ತೈತಿ. ಹೌದಾ? ಆದರೆ ಮ್ಯಾನ್, ಮಂಕಿ, ಗೊರಿಲ್ಲಾಗ ಸಬ್ ಕಾಮನ್ ಕ್ಯಾರೆಕ್ಟರ್ಸ್ ಅದ. ಹೌದಾ? ಯಾವ ಅಷ್ಟಿಗೂ ಬ್ರೆಸ್ಟ್ ಅದಾವ, ಸ್ತನಗಳದಾವ. ಮ್ಯಾನ್ ತಗೊಳ್ರಿ, ಮಂಕಿ ತಗೊಳ್ರಿ, ಬ್ರೆಸ್ಟ್ ಫೀಡಿಂಗ್ ಅನಿಮಲ್ಸ್ ಆರ್ ನೋನ್ ಆಸ್ ಮಮ್ಯಾಲ್ಸ್ ಅಂತ ಹೇಳ್ತೀವಿ. ಹೌದಾ? ಹಾಗಾದ್ರೆ ಇವಷ್ಟು ಹಾಲು ಉಣಿಸುವ ಪ್ರಾಣಿಗಳು, ತಮ್ಮ ಮರಿಗಳಿಗೆ ಹಾಲು ಉಣಿಸುವ ಪ್ರಾಣಿಗಳಿವೆಲ್ಲ. ಆ ಒಂದು ಕಾಮನ್ ಕ್ಯಾರೆಕ್ಟರ್ನ
ಆಧಾರವಾಗಿಟ್ಟುಕೊಂಡು ಇವನಷ್ಟು ಒಂದೇ ಗ್ರೂಪಿಗೆ ಸೇರಿಸಿದ್ರು. ಆ ಗ್ರೂಪಿಗೆ ಏನು ಕರೆದ್ರು? ಕ್ಲಾಸ್ ಅಂತ ಕರೆದ್ರು. ಅವರ ಆ ಹಾಲುಣಿಸುವ ಒಂದು ಕಾಮನ್ ಕ್ಯಾರೆಕ್ಟರ್ನ ಇಟ್ಕೊಂಡು ಇವರು ಈ ಮೂರನ್ನು ಒಂದೇ ಗ್ರೂಪಿಗೆ ಸೇರಿಸಿದ್ರು. ಆ ಗ್ರೂಪಿಗೆ ಕ್ಲಾಸ್ ಅಂತ ಆ ಗ್ರೂಪಿಗೆ ಒಂದು ಹೆಸರು ಕೊಡ್ತಾರೆ. ದಟ್ ಈಸ್ ಮಮ್ಯಾಲಿಯಾ. ಮಮ್ಯಾಲ್ಸ್. ಮಮ್ಯಾಲಿಯಾ. ಮಮ್ಮ ಅಂದ್ರೆ ಏನು? ಮಮ್ಮ ಅಂದ್ರೆ ಬ್ರೆಸ್ಟ್ ಲ್ಯಾಟಿನ್ ಒಳಗೆ. ಮಮ್ಮಿ ಅಂತಿಲ್ಲ, ಗೊತ್ತಾಯ್ತಾ? ಮಮ್ಮ ಅಂತಂದ್ರೆ ಬ್ರೆಸ್ಟ್, ಸ್ತನಗಳು ಅಂತ. ಮಮ್ಯಾಲಿಯಾ ಅಂತಂದ್ರೆ ಹಾಲು ಉಣಿಸುವ ಪ್ರಾಣಿಗಳು. ಇಟ್ಟಿಂದ ಅದು ಒಂದು ಕಾಮನ್ ಕ್ಯಾರೆಕ್ಟರ್ ಇಟ್ಕೊಂಡು ಇವ್ರು ಮೂರೂ ಒಂದೇ ಗ್ರೂಪ್ ಅನ್ನು ಮಾಡಿದ್ರು. ದಟ್ ಇಸ್ ಕಾಲ್ಡ್ ಕ್ಲಾಸ್. ಅಂಡ್ ದಟ್ ಕ್ಲಾಸ್ ಇಸ್ ನೇಮ್ಡ್ ಆಸ್ ಮಮ್ಯಾಲಿಯಾ. ಹೌದಾ? ಎಸ್ ಆರ್ ನೋ? ಇಲ್ಲಿ ತಿಳ್ಕೋಬೇಕು, ಒಂದು ಕ್ವಶನ್ ರೈಸ್ ಆಗ್ತದ. ಇಲ್ಲಿ ಕಾಮನ್ ಕ್ಯಾರೆಕ್ಟರ್ಸ್ ಬರ್ಬರ್ತಾ ಕಮ್ಮಿ ಆಗತ್ತಾವ ಜಾಸ್ತಿ ಆಗತ್ತಾವ? ಕಮ್ಮಿ ಆಗತ್ತಾವ. ನೋಡ್ರಿ, ಕಾಮನ್ ಕ್ಯಾರೆಕ್ಟರ್ಸ್ ಕಮ್ಮಿ ಆಗ್ತಾ ಹೋಗ್ತಾವ. ಇವು ಕ್ಯಾಟಗರಿ ಜಾಸ್ತಿ ಆದಾಗ ಕಾಮನ್ ಕ್ಯಾರೆಕ್ಟರ್ಸ್ ಕಮ್ಮಿ ಆಗತ್ತಾವ. ಹೌದಾ? ಓಕೆ. ಇನ್ನು ಆರ್ಡರ್ ಆಯ್ತು. ಕ್ಲಾಸ್. ಏನು ಹೆಸರು ಬಿಡ್ತೀರಿ? ಇದು ಬೆಳಗಾವಿ ಜಿಲ್ಲಾ ಅಂತ. ಜಿಲ್ಲೆಗಳು ಸೇರಿ ಏನಾಗ್ತದ? ರಾಜ್ಯ ಆಗ್ತದ. ಕರ್ನಾಟಕ ರಾಜ್ಯ. ದಿಸ್ ಇಸ್ ಕರ್ನಾಟಕ. ಹೌದಿಲ್ಲ? ದಿಸ್ ಇಸ್ ವಾಟ್? ಕರ್ನಾಟಕ. ಹೌದಾ? ಇನ್ನು ಸಿಕ್ಸ್ತ್ ಒನ್ ನೋಡೋಣ. ಸಿಕ್ಸ್ತ್ ಒನ್ ಯಾವುದು? ಸಿಕ್ಸ್ತ್ ಒನ್ ಫೈಲಾ ಅಥವಾ ಫೈಲಮ್ ಅಂತ ಕರೀತಾರೆ. ಹೌದಾ? ಫೈಲಮ್ ಡೆಫಿನಿಷನ್ ಹೇಳ್ರಿ. ಗ್ರೂಪ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಕ್ಲಾಸಸ್. ಏನು ಡಿಫರೆಂಟ್ ಹೇಳಬೇಕಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಟು ನಾನು ಹೆದರ್ಬೇಕು. ಓಕೆ? ಫೈಲಮ್. ಸಿಕ್ಸ್ ಒನ್ ಈಸ್ ಫೈಲಮ್. ಇದು ಗ್ರೂಪ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಕ್ಲಾಸಸ್. Group of closely related classes. Okay? ಅಂದ್ರೆ ಕೆಲವೊಂದಿಷ್ಟು ಸಿಮಿಲಾರಿಟೀಸ್ ಇರ್ತಕ್ಕಂಥ ಕ್ಲಾಸ್ಗಳನ್ನು ಮತ್ತೆ ಗ್ರೂಪ್ ಮಾಡಿದ್ರು. ಹೌದಾ? ದಟ್ ಗ್ರೂಪ್ಸ್ ಆರ್ ನೋನ್ ಆಸ್ ಫೈಲಾ ಅಥವಾ ಫೈಲಮ್. ಫೈಲಮ್ ಅಂದ್ರೆ ಸಿಂಗ್ಯುಲರ್, ಫೈಲಾ ಅಂದ್ರೆ ಪ್ಲೂರಲ್. ಅರ್ಥ ಆಯ್ತಾ? ಹಂಗಾರ ಗ್ರೂಪ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಕ್ಲಾಸಸ್ ಅಂದ್ರೆ ಕ್ಲಾಸಸ್ ಬರೀಬೇಕು. ಡಿಫ್ರೆಂಟ್ ಕ್ಲಾಸಸ್ ಅಲ್ಲ ನೋಡಿ. ಈಗ ಏನು ಬರೀಲ್ಲ? ರಿಪ್ಟೈಲ್ಸ್ ಅಂದ್ರೆ ಸಹಸ್ರತಗಳಿರ್ತಾರೆ, ಹೊಟ್ಟೆ ಕೆಳಗೆ ಹೋಗ್ತಾವ. ರಿಪ್ಟೈಲ್ಸ್ ಬಿಲಾಂಗಿಂಗ್ ಟು ಡಿಫ್ರೆಂಟ್ ಕ್ಲಾಸ್. ಇವರು ಕ್ಲಾಸ್ ಬೇರೆ, ಇದೊಂದು ಕ್ಲಾಸ್. ಆಮೇಲೆ ಏವ್ಸ್ ಅಂದ್ರೆ ಬರ್ಡ್ಸ್ ಹಾರು. ಆಮೇಲೆ ಆಂಫಿಬಿಯನ್ಸ್ ಅಂದ್ರೆ ಉಭಯವಾಸಿಗಳು. ಹೌದಿಲ್ಲ? ಆಂಫಿಬಿಯನ್ಸ್ ಕಪ್ಪಿ. ಹೌದಿಲ್ಲ? ನೆಕ್ಸ್ಟ್ ರೆಪ್ಟೈಲ್ಸ್, ಏವ್ಸ್, ಆಂಫಿಬಿಯನ್ಸ್, ಮಮ್ಯಾಲ್ಸ್. ಕ್ಲಾಸ್ಗಳಿಗೊಂದ ಎಂಥ ಕ್ಲಾಸ್ಗಳು? ಹಾಲು ಉಣಿಸುವ ಪ್ರಾಣಿಗಳು ಈ ಕ್ಲಾಸಿಗೆ ಸೇರ್ತಾವೆ. ಹೊಟ್ಟೆ ತೆಳ್ತಾವು ರೆಪ್ಟೈಲ್ಸ್ ಇರ್ತಾವೆ. ಹಾಲು ಏವ್ಸ್ ಕ್ಲಾಸಿಗೆ ಸೇರ್ತಾವೆ. ಆಂಫಿಬಿಯನ್ಸ್ ನೀರು ಮತ್ತು ಭೂಮಿ ಮೇಲೆ ವಾಸು ಆಂಫಿಬಿಯನ್ಸ್ ಕ್ಲಾಸಿಗೆ ಸೇರ್ತಾವೆ. ಹೌದಿಲ್ಲ? ಆಲ್ ಆರ್ ಹ್ಯಾವಿಂಗ್ ಸಮ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ. ಒಂದು ಪ್ರಾಪರ್ಟಿ ಕಾಮನ್ ಐತಲ್ಲ, ಏನದು? ನೋಟೋಕಾರ್ಡ್ ಆ್ಯಂಡ್ ನರ್ವ್ಕಾರ್ಡ್. ಅಷ್ಟು ಏನು ನೋಟೋಕಾರ್ಡ್ ಮತ್ತು ನರ್ವ್ಕಾರ್ಡ್ ಅಂದ್ರೆ? ನೋಟೋಕಾರ್ಡ್ ಏನಿಂಗಂದ್ರೆ ನೋಟೋಕಾರ್ಡ್ ಅಂದ್ರೇನು? ನರ್ವ್ಕಾರ್ಡ್ ಅಂದ್ರೇನು? ನೋಟೋಕಾರ್ಡ್ ಅಂತಂದ್ರೆ ಈ ಫರ್ಟಿಲೈಸೇಷನ್ ಆಗುತ್ತೆ ತಿಳ್ಕೊಳ್ಳಿ. ಓವ್ಯೂ ಮತ್ತು ಸ್ಪರ್ಮ್ ಫ್ಯೂಸ್ ಆಗಿ ಭ್ರೂಣ ಆಗ್ತದೆ, ಝೈಗೋಟ್ ಆಗ್ತದೆ. ಆ ಝೈಗೋಟು 3 ವೀಕ್ ಆತಂತ ತಿಳ್ಕೊ. 3 ವಾರದ ನಂತರ ಆ ಝೈಗೋಟು ಹೆಂಗಾಗತ್ತಂದ್ರೆ ಅದಕ್ಕೊಂದು ಹಿಂಗಾಗತ್ತ ಝೈಗೋಟ್ ಅಂದ್ರೆ ಅದಕ್ಕೊಂದು ಇಲ್ಲಿ ಸಪೋರ್ಟಿಂಗ್ ಕರ್ಟಿಲೇಜಸ್ ಬ್ಯಾಕ್ಬೋನ್ ಬರ್ತದೆ. ಹೌದಾ? ಇದೇನ ಸಪೋರ್ಟಿಂಗ್ ಕರ್ಟಿಲೇಜಿನಸ್ ಸ್ಕೆಲಿಟನ್. ಕರ್ಟಿಲೇಜ್ ಅಂದ್ರೆ ಗೊತ್ತಲ್ಲ ನಿಮ್ಮ ಕಿವಿ ಕರ್ಟಿಲೇಜ್ ಅಂದ್ರೆ ಫ್ಲೆಕ್ಸಿಬಲ್ ಬೋನ್ ಈಸ್ ಕಾಲ್ಡ್ ಆಸ್ ಕರ್ಟಿಲೇಜ್. ನಿಮ್ಮ ಕೈಯಾಗಿ ನೀವು ಫ್ಲೆಕ್ಸಿಬಲ್ ಆಗ್ತದೆ, ನಿಮ್ಮ ಕೈಗೆ ನೋಡಿಸ್ಬೋದು.
ಇಲ್ಲಲ್ಲ, ಅದು ಬೋನ್. ಆದರೆ ಫ್ಲೆಕ್ಸಿಬಲ್ ಬೋನ್ ಇಸ್ ಕಾಲ್ಡ್ ವಾಟ್? ಕರ್ಟಿಲೇಜ್. ಈ ಮುಗಿತು ಅರ್ಥಲ್ಲ, ಕರ್ಟಿಲೇಜ್. ಇದು ಕರ್ಟಿಲೇಜ್. ಈ ಲೋಬ್ಸಲ್ ಮತ ಅರ್ಥ ಆಯ್ತಾ? ಓಕೆ, ಕೆಟ್ಟಿದ್ದೆ ಐಡಿಯಾ. ಅಂದರೆ ಇಲ್ಲಿ ಕರ್ಟಿಲೇಜ್ನೆಸ್ ಸ್ಕೆಲಿಟನ್ ಇದೆ. ಯಾವಾಗ 3 ವೀಕ್ ಆದಾಗ ಅದು ಡೆವಲಪ್ ಆಗಬೇಕು. ಆಮೇಲೆ ಅದು ಮೂಗು ಬೆಳೀತಾ 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 ಹೋದಾಗ ಆ ಕರ್ಟಿಲೇಜ್ ಡಿಸಪಿಯರ್ ಆಗಿ ಬ್ಯಾಕ್ ಬೋನ್ ಆಗುತ್ತೆ, ವರ್ಟೆಬ್ರಲ್ ಕಾಲಮ್. ಇವು ರೆಪ್ಟೈಲ್ಸ್ಗೂ ನೋಟೋಕಾರ್ಡ್ ಐತಿ, ಏಲ್ಸ್ಗೂ ಐತಿ, ಆಂಫಿಬಿಯನ್ಸ್ಗೂ ಐತಿ, ಮಮ್ಯಾಲ್ಸ್ಗೂ ಐತಿ ನೋಟೋಕಾರ್ಡ್. Notochord is nothing but it is a cartilaginous skeleton found in the body of organism. ಕೆಲವೊಂದು ಜೀವಿಗಳಲ್ಲಿ ಈ ನೋಟೋಕಾರ್ಡ್ ಆ ಮಗು ಬೆಳೆದಾಗ ಡಿಸಪಿಯರ್ ಆಗಿ ಏನಾಗಿ ಮಾರ್ಪಾಡಾಗತ್ತೆ? ಬ್ಯಾಕ್ ಬೋನ್, ವರ್ಟೆಬ್ರಲ್ ಕಾಲಮ್ ಆಗಿ ಮಾರ್ಪಾಡಾಗುತ್ತೆ. ಹೌದಾ? ಮಾರ್ಪಾಡಾಗಿ ಈಗ ಮ್ಯಾನ್ಗಳಲ್ಲಿ ತಗೊಳ್ಳಿ, ಇದು 3ನೇ ವೀಕಿಗೆ ಇದು ಬೆಳೀತದೆ, ಇದು ನೋಟೋಕಾರ್ಡ್ ಬೆಳೀತಿದೆ. ಆಮೇಲೆ ಇದ ವರ್ಟೆಬ್ರಲ್ ಕಾಲಮ್ ಆಗಿ ಮಾರ್ಪಾಡಾಗುತ್ತೆ. ನಿಮಗೆ ಐತಿ ಅರ್ಥ ಹೇಳೋದು? ಇವು ಅಷ್ಟು ಆರ್ಗ್ಯಾನಿಸಮ್ ನೋಟೋಕಾರ್ಡ್ ಐತಿ. ನರ್ವ್ ಕಾರ್ಡ್ ಅಂದ್ರೆ ಏನು ಗೊತ್ತಾನ? ಈ ಬ್ಯಾಕ್ ಬೋನ್ ಒಳಗ ಒಂದು ಕೆನಲ್ ಐತಿ, ಇದು ಸ್ಪೈನಲ್ ಕಾರ್ಡ್ ಅಂತಿದೆ. ಓಕೆ, ನರ್ವ್ ಕಾರ್ಡ್. ಆ ಸ್ಪೈನಲ್ ಕಾರ್ಡ್ ಹಿಂಗ ನರ್ವ್ ಸರಾಜ್ ಆಗಿದೆ, ನರ್ವ್ ಸರಾಜ್ ಆಗಿದೆ. ಎಷ್ಟು ಇವಾಗ 31 ಪೇರ್ ನರ್ವ್ಸ್ ಆಗಿದೆ. ಅದಕ್ಕೆ ನಾವು ನರ್ವ್ ಕಾರ್ಡ್ ಅಂತ ನೀವು ಇದ್ರೊಳಗೆ ಓದ್ತೀರಿ, ನರ್ವಸ್ ಸಿಸ್ಟಮ್ ಓದ್ತೀವಿ. ಅಂದರೆ ಈ ನೋಟೋಕಾರ್ಡ್ ಮತ್ತು ನರ್ವ್ ಕಾರ್ಡ್ ಇಷ್ಟುದ್ರೊಳಗೂ ಅದಾವ. ಅದಕ್ಕೆ ಈ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಇಟ್ಟುಕೊಂಡು ಈ ಅಷ್ಟು ಕ್ಲಾಸ್ಗಳನ್ನು ಒಂದು ಗ್ರೂಪ್ ಮಾಡಿದ್ರು. ಆ ಗ್ರೂಪ್ಗೆ ಫೈಲಮ್ ಅಂತ ಕರೆದ್ರು. ಹಂಗಾರೆ ಇವಕ್ಕೆ ಅಷ್ಟಕ್ಕೂ ಇವು ಕಾಮನ್ ಇರೋದ್ರಿಂದ ಒಂದು ಕಾಮನ್ ಗ್ರೂಪ್ ಮಾಡಿದ್ರು, ದಟ್ ಇಸ್ ಫೈಲಮ್. ಆ ಫೈಲಮ್ ಒಂದು ಹೆಸರು ಕೊಟ್ಟರು, ಅದ್ರ ಹೆಸರೇನೋ Chordata. Chordata, it is the name of the phylum. ಹೌದಾ? ಅದಕ್ಕೆ ಏನು ಹೆಸರು ಕೊಟ್ಟರು? Chordata. ಕೇಳ್ತಾರ? ನೇಮ್ ದ ಫೈಲಮ್ ಆಫ್ ರೆಪ್ಟೈಲ್ಸ್ ಅಂತ ಏನಿರ್ತೀವಿ? Chordata. ನೇಮ್ ದ ಫೈಲಮ್ ಆಫ್ ಆಂಫಿಬಿಯನ್ಸ್ ಇದೆ Chordata. Chordata is the name of the phylum. On what basis they are grouped? On the presence of notochord or nerve cord. ಇವಷ್ಟಕ್ಕೂ ನೋಟೋಕಾರ್ಡ್ ಮತ್ತು ನರ್ವ್ ಕಾರ್ಡ್ ಇದೆ. ಅದು ಸಹ ಆ ಕಾಮನ್ ಕ್ಯಾರೆಕ್ಟರ್ ಇಟ್ಟುಕೊಂಡು ಇಲ್ಲಿ ಒಂದೇ ಕಾಮನ್ ಕ್ಯಾರೆಕ್ಟರ್ ಇದ್ದಿಲ್ಲ ಅಂದ್ರೆ ಕಾಮನ್ ಕ್ಯಾರೆಕ್ಟರ್ಸ್ ಗ್ರಾಜುಯಲಿ ಡಿಕ್ರೀಸ್ ಆಗ್ತಾ ಬರ್ತಾವ. ಕ್ಯಾಟಗರಿ ಹೈ ಆದಂಗ ಏನಾಗತ್ತವ? ಕಾಮನ್ ಕ್ಯಾರೆಕ್ಟರ್ಸ್ ಕಡಿಮೆ ಆಗ್ತಾ ಬರತ್ತವ. ಇದು ಒಂದೇ ಕಾಮನ್ ಕ್ಯಾರೆಕ್ಟರ್ ಇಟ್ಕೊಂಡು ನೀವು ಗ್ರೂಪ್ ಮಾಡಿ. ಅಂದ್ರೆ ಆಸ್ ಯು go on from species to genus, genus to family, family to order, order to class, class to phylum, phylum to kingdom. ಹಿಂಗೆ ಬಂದಂಗ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಗೋಸ್ ಆನ್ ಡಿಕ್ರೀಸಿಂಗ್. ಅರ್ಥ ಆಗದ? ಹಂಗಾರ ಸೈನ್ಸ್ ಸ್ಟೂಡೆಂಟ್ಸ್, ಆರ್ಟ್ಸ್ ಸ್ಟೂಡೆಂಟ್ಸ್, ಕಾಮರ್ಸ್ ಸ್ಟೂಡೆಂಟ್ಸ್, ಸ್ಪೀಸೀಸ್ 3 ಸೇರಿದ್ರೆ ವಿವೇಕಾನಂದ ಕಾಲೇಜ್. ಜೀನಸ್, ಚೋಪ್ರಾ ಕಾಲೇಜ್ ಜೀನಸ್, ಅದೊಂದು ಜೀನಸ್. ಅಷ್ಟು ಜೀನಸ್ ಸೇರಿದ್ರೆ ಫ್ಯಾಮಿಲಿ. ಆ ಫ್ಯಾಮಿಲಿಗೆ ಏನು ಕೊಡ್ತೀವಿ? ತಾಲೂಕ. ಹೌದಾ? ಅಂದರೆ ಸೌಕರ್ಯ. ಎಲ್ಲ ತಾಲೂಕುಗಳು ಸೇರಿ ಏನಾಗ್ತದೆ? ಜಿಲ್ಲೆ ಆಗ್ತದೆ. ಅದಕ್ಕೆ ಏನು ಕೊಡ್ತೀನಿ? ಫ್ಯಾಮಿಲಿ ಆಯ್ತಾ? ಫ್ಯಾಮಿಲಿ ಆಗಿತ್ತು ಇಲ್ಲ? ಫ್ಯಾಮಿಲಿ ಆಯಿತು. ಆರ್ಡರ್ ಆಯಿತು. ಬೆಳಗಾವಿ, ಆಮೇಲೆ ಬೆಳಗಾವಿ ಜಿಲ್ಲೆಗಳು ಸೇರಿ ರಾಜ್ಯ, ದಟ್ ಈಸ್ ಕ್ಲಾಸ್. ರಾಜ್ಯ ಆಯಿತು. ಈಗ ಎದ್ಕೊಂಡು ರಾಜ್ಯ ಆಯ್ತು, ಈಗ ಕ್ಲಾಸ್ ಆಯಿತು. ಈಗ ಎಲ್ಲಿ ಬರುತ್ತೆ? ಫೈಲಮ್. ಎಲ್ಲ ರಾಜ್ಯಗಳು ಸೇರಿ ಇಂಡಿಯಾ. ಇಂಡಿಯಾ ಇದೆ ಫೈಲಮ್. ಹೌದಾ? ಫೈಲಮ್. ಇನ್ನೇನು ಉಳಿತು? ಕಿಂಗ್ಡಮ್ ಉಳಿತು. ಕಿಂಗ್ಡಮ್ ಅಂದ್ರೆ ಗ್ರೂಪ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಫೈಲಾ. ಹೌದಿಲ್ಲ? ಗ್ರೂಪ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಫೈಲಾ. ಹೆಂಗೆ? ಪ್ಲಾಂಟ್ ಜೀವ ಐತಿಲ್ಲ. ಇನ್ನು ಯಾವ ಕಾಮನ್ ಕ್ಯಾರೆಕ್ಟರ್ ಉಳಿದಿಲ್ಲ. ಈಗ ಮತ್ತಷ್ಟು ಬೆಳಕೋದಿಲ್ಲ. ಏನು ಉಳಿತಪ್ಪ ಅಂತ ಹೇಳಿ ಏನಂತ? ಪ್ರಾಣಿಗಳಿಗೂ ಜೀವ ಐತಿ, ಸಸ್ಯಗಳಿಗೂ ಜೀವ ಐತಿ. ಹಂಗಾರೆ ಪ್ರಾಣಿಗಳು ಸಸ್ಯಗಳು ಯಾರು ಕಿಂಗ್ಡಮ್ ಮಾಡಿದ್ರು? ಆನಿಮಲ್ ಕಿಂಗ್ಡಮ್ ಆ್ಯಂಡ್ ಪ್ಲಾಂಟ್ ಕಿಂಗ್ಡಮ್. ಪ್ಲಾಂಟ್ ಕಿಂಗ್ಡಮ್ ಆಲ್ರೆಡಿ ಮೇಡಮ್ ಸ್ಟಾರ್ಟ್ ಮಾಡಿದಾರೆ. ಆನಿಮಲ್ ಕಿಂಗ್ಡಮ್ ಇನ್ನೇನು ಸ್ಟಾರ್ಟ್ ನೋಡ್ರಿ. ಯಾಕೆ ಕ್ಲಾಸಿಫೈ ಮಾಡಿದ್ದೀನಿಲ್ಲ? ನಮ್ಮ ಸ್ಟಡಿಗೆ ಅನುಕೂಲ ಆಗಲಿ ಅಂತೇಳಿ. ಹೌದು ಇಲ್ಲ? ಎಸ್ ಆರ್ ನೋ? ಹಾಗಾದ್ರೆ ಇಲ್ಲಿ ಡಾಮಿನೆಂಟ್ ಕ್ಯಾಟಗರಿ ಯಾವುದು? ಕಿಂಗ್ಡಮ್ ದೊಡ್ಡದು. ಅದಕ್ಕಿಂತ ಕಡಿಮೆ ಫೈಲಾ. ಅದಕ್ಕಿಂತ ಕಡಿಮೆ
ಕ್ಲಾಸ್ ಅದಕ್ಕಿಂತ ಕಡಿಮೆ, ಆರ್ಡರ್ ಅದಕ್ಕಿಂತ ಕಡಿಮೆ, ಲೋಯೆಸ್ಟ್ ಅಂದ್ರ ಕಿಂಗ್ಡಮ್ ಈಸ್ ಡಾಮಿನೆಂಟ್ ಓವರ್ ಫೈಲಮ್. ಡಾಮಿನೆಂಟ್ ಅಂದ್ರೆ ಪ್ರಭುತ್ವ. ಕಿಂಗ್ಡಮ್ ಅಂದ್ರೆ ಪ್ರಭುತ್ವ ಜಾಸ್ತಿ ಹೆಚ್ಚಿನದಲ್ಲ, ಹೌದಿಲ್ಲ? ಡಾಮಿನೆಂಟ್ ಅಂದ್ರೆ ಏನು? ಪ್ರಭುತ್ವ. ಈಗ ನೋಡ್ರಿ, ಬಾಯ್ಸ್ ಎಷ್ಟು ನಮ್ಮ ಕಾಲೇಜಾಗ 50 ಅಂತ ಇಟ್ಕೊಂಡು, ಗರ್ಲ್ಸ್ 30 ಅಂತ ಇಟ್ಕೊಂಡು. ವಿಚ್ ಒನ್ ಇಸ್ ಡಾಮಿನೆಂಟ್? ಬಾಯ್ಸ್ ಡಾಮಿನೆಂಟ್ ಅಂದ್ರೆ ಗರ್ಲ್ಸ್ ಡಾಮಿನೆಂಟ್? ಬಾಯ್ಸ್ ಆರ್ ಡಾಮಿನೆಂಟ್ ಅಂದ್ರೆ ಬಾಯ್ಸ್ ಇನ್ ವಿವೇಕಾನಂದ ಕಾಲೇಜ್ ಬಾಯ್ಸ್ ಆರ್ ಡಾಮಿನೆಂಟ್ ಕಂಪೇರ್ಡ್ ಟು ಗರ್ಲ್ಸ್. ಸ್ವಲ್ಪ ನೀವು ಜಾಸ್ತಿ ಇದೆ, ಗರ್ಲ್ಸ್ ಆರ್ ಡಾಮಿನೆಂಟ್ ಓವರ್ ಬಾಯ್ಸ್. ಅಂದ್ರೆ ಕಿಂಗ್ಡಮ್ ಇಸ್ ಡಾಮಿನೆಂಟ್ ಓವರ್ ಫೈಲಮ್. Phylum is dominant over class. Class is dominant over order. Order is dominant over family. Family is dominant over genus. Genus is dominant over species. Song ಯಾವುದು? Short ಯಾವುದು? Largest category ಯಾವುದು? Kingdom. Smallest category? ಹೌದಿಲ್ಲ? ಹಾಗಾಗಿ ಇಲ್ಲೊಂದು ಸಿಸ್ಟಮ್ ಕ್ರಿಯೇಟ್ ಆಯಿತು. ಯಾವ ಸಿಸ್ಟಮ್ ಅದು? ಕಿಂಗ್ಡಮ್ ಫೈಲಮ್ ಮೇಲೆ ಡಾಮಿನೇಟ್ ಆಯ್ತಂತ, ಫೈಲಮು ಕ್ಲಾಸ್ ಮೇಲೆ ಡಾಮಿನೇಟ್ ಆಯ್ತ, ಕ್ಲಾಸು ಆರ್ಡರ್ ಮೇಲೆ ಡಾಮಿನೇಟ್ ಆಯ್ತಂತ, ಆರ್ಡರು ಫ್ಯಾಮಿಲಿ ಮೇಲೆ ಡಾಮಿನೇಟ್ ಇದೆ, ಫ್ಯಾಮಿಲಿ ಜೀನಸ್ ಮೇಲೆ ಡಾಮಿನೇಟ್ ಇದೆ, ಜೀನಸ್ಸು ಸ್ಪೀಸೀಸ್ ಮೇಲೆ ಡಾಮಿನೇಟ್ ಇದೆ. ಅಂದ್ರೆ ಒಂದು ಸಿಸ್ಟಮ್ ಇದೆ which is following the dominant on the smaller groups. ಈ ಸಿಸ್ಟಮ್ಗೆ ಹೈರಾರ್ಕಿ ಅಂತ. ಹೈರಾರ್ಕಿ ಅಂತಂದ್ರೆ it is a system which follows dominancy on smaller groups. This system is called what? Hierarchy. ಹೌದಲ್ಲ? but what do you mean by hierarchy? It is a system which follows dominancy over smaller group. ಯಾವ ಸಿಸ್ಟಮ್ ನಲ್ಲಿ ಲಾರ್ಜರ್ ಗ್ರೂಪ್ ಗಳು ಸ್ಮಾಲರ್ ಗ್ರೂಪ್ ನಲ್ಲಿ ಡಾಮಿನೆಂಟ್ ಇರ್ತಾವ, ದಿಸ್ ಸಿಸ್ಟಮ್ ಇಸ್ ಕಾಲ್ಡ್ as hierarchy. ಇದಕ್ಕೆ ನಾವು ಹೈರಾರ್ಕಿಯಲ್ ಕ್ಲಾಸಿಫಿಕೇಶನ್ ಅಂತ ಕರೀತೀವಿ. ವಾಟ್ ಯು ಮೀನ್ ಬೈ ಹೈರಾರ್ಕಿ ಅಂತ ಏನಿದ್ರೆ ಇದೊಂದು ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಲಾರ್ಜರ್ ಗ್ರೂಪ್ಗಳು ಸ್ಮಾಲರ್ ಗ್ರೂಪ್ಗಳಲ್ಲಿ ಡಾಮಿನೆಂಟ್ ಆಗಿರ್ತಾವ. ವಾಟ್ ಯು ಮೀನ್ ಬೈ ಹೈರಾರ್ಕಿ? ಇಟ್ ಇಸ್ ಎ ಸಿಸ್ಟಮ್ which follows dominance of larger group over smaller groups. ಹೌದಿಲ್ಲ? ಎಸ್ ಆರ್ ನೋ? getting the idea? Let's finish end of the chapter. ಅಂದ್ರೆ ಇಲ್ಲೊಂದು CET ಕ್ವೆಶ್ಚನ್ ನ ಕೇಳ್ತಾರೆ. ಏನು CET ಕ್ವೆಶ್ಚನ್ ನೋಡಿ, ಕರೆಕ್ಟ್ ಆಗಿ ಅರ್ಥ ಮಾಡ್ತಾರೆ. ಈಗ ನಾನು ಬರೀತೇನೆ ನೋಡ್ರಿ. ಫಸ್ಟ್ ಏನ್ ಬರೀಲಿ? ಕಿಂಗ್ಡಮ್. ಕಿಂಗ್ಡಮ್ ಇದು ಎದ್ರ ಮೇಲೆ ಡಾಮಿನೆಂಟ್ ಐತಿ? ಫೈಲಮ್. ಇದು ಎದ್ರ ಮೇಲೆ ಡಾಮಿನೆಂಟ್ ಐತಿ? ಕ್ಲಾಸ್. ಇದು ಆರ್ಡರ್. ಇದು ಫ್ಯಾಮಿಲಿ. ಇದು ಜೀನಸ್. ಇದು ಸ್ಪೀಸೀಸ್. ಓಕೆ, ಹಂಗಾರೆ ಕಿಂಗ್ಡಮ್ ಇಸ್ ಡಾಮಿನೆಂಟ್ ಓವರ್ ಫೈಲಮ್, ಫೈಲಮ್ ಇಸ್ ಡಾಮಿನೆಂಟ್ ಓವರ್ ಕ್ಲಾಸ್, ಕ್ಲಾಸ್ ಇಸ್ ಡಾಮಿನೆಂಟ್ ಓವರ್ ಆರ್ಡರ್, ಆರ್ಡರ್ ಇಸ್ ಡಾಮಿನೆಂಟ್ ಓವರ್ ಫ್ಯಾಮಿಲಿ, ಫ್ಯಾಮಿಲಿ ಇಸ್ ಡಾಮಿನೆಂಟ್ ಓವರ್ ಜೀನಸ್, ಸ್ಪೀಸೀಸ್. ಹೌದಲ್ಲ? and this system which is following dominance of larger groups over smaller groups, this is known as hierarchy. ಇದಕ್ಕೆ ನಾವು ಏನು ಕರಿತೀವಿ? ಹೈರಾರ್ಕಿ ಅಂತ ಕರಿತೀವಿ. ಹೈರಾರ್ಕಿ ಅಂತ ಡಿಫೈನ್ ಹೈರಾರ್ಕಿ ಅಂತ ಏನು ಬರಬೇಕು? it is a system which follows dominance of larger groups over smaller groups. in hierarchy what we have done? ಈ ಹೈರಾರ್ಕಿ ಒಳಗೆ ಏನು ಮಾಡಿದ್ವಿ ನಾವು? we have grouped similar organisms. ನೋಡ್ರಿ, the organisms which are resembling each other, they are placed in a single group, that is called as species. ಹೌದಾ? the species which are having similar characteristic properties, again we have made one more group, that is called what? genus. and the genus which are having common characteristics, again they are placed one more group, that is called what? family. ಮತ್ತೆ ಫ್ಯಾಮಿಲೀಸ್ ಅಲ್ಲಿ ಕಾಮನ್ ಕ್ಯಾರೆಕ್ಟರ್ ಅಂತ ಒಂದು ಗ್ರೂಪ್ ಮಾಡಿದ್ವಿ, ಆರ್ಡರ್, ಕ್ಲಾಸ್, ಐಲಂಡ್, ಕಿಂಗ್ಡಮ್. ಇಲ್ಲಿ ತಿಳ್ಕೋಬೇಕು ನಿಮಗೆ, ಇಲ್ಲಿ when the taxonomic category increases, what will happen? the common characteristics goes on decreasing. ಇಲ್ಲಿ ಕಾಮನ್ ಕ್ಯಾರೆಕ್ಟರ್ಸ್ ಭಾಳ ಬರ್ತಾವೆ. ಇಲ್ಲಿ ಕಡಿಮೆ, ಇಲ್ಲಿ ಕಡಿಮೆ, ಇಲ್ಲಿ
ಇಲ್ಲಿ ಒಂದೇ ಏನು ಕಾಮನ್ ಕ್ಯಾರೆಕ್ಟರ್ ಐತಿ, ಜೀವ ಐತೋ ಇಲ್ಲ ಅದಾವ ಕಾಮನ್ ಕ್ಯಾರೆಕ್ಟರ್ ಅವು ದೇಹ ರಚನೆ ನೋಡಿ. ಪ್ಲಾಂಟ್ಗೂ ಜೀವ ಐತಿ, ಆನಿಮಲ್ಗೂ ಜೀವ ಐತಿ, ಹೌದು ಎರಡಕ್ಕೂ ಜೀವ ಅದಾವ. ಆದರೆ ಒಂದು ಕಾಮನ್ ಕ್ಯಾರೆಕ್ಟರ್ ಐತಿ, ಹೌದಿಲ್ಲ ಹೆಸರು. ಆದರೆ ಎರಡಕ್ಕೂ ದೇಹ ರಚನೆ ಬೇರೆ ಬೇರೆ ಆಗಿದೆ. ಅದಕ್ಕೆ ಪ್ಲಾಂಟ್ ಕಿಂಗ್ಡಮ್, ಆನಿಮಲ್ ಕಿಂಗ್ಡಮ್ ಅಂತ ಹೌದಿಲ್ಲ. ಒಂದೇ ನೋಡಿ, ಕಿಂಗ್ಡಮ್ದಲ್ಲಿ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಲೆಸ್ ಆದವು, ಹೌದಿಲ್ಲ ಲೆಸ್ ಆದವು. ಇಲ್ಲೇ ಕಾಮನ್ ಕ್ಯಾರೆಕ್ಟರ್ ಜಾಸ್ತಿ ಆದವು. ಇಲ್ಲಿ ಇನ್ನೊಂದು ಸೇಫ್ಟಿ ಪಾಯಿಂಟು, ಇಲ್ಲಿ ನೇಮ್ ದ ಟೆಕ್ಸಾನಮಿಕ್ ಕ್ಯಾಟಗರಿ ವಿಚ್ ಈಸ್ ಹ್ಯಾವಿಂಗ್ ರಿಯಲ್ ಎಕ್ಸಿಸ್ಟೆನ್ಸ್ ಅಂತ ಕೇಳ್ತಾರೆ. ಏನು ಬರೀತೀರಿ? ನೇಮ್ ದ ಟೆಕ್ಸಾನಮಿಕ್ ಕ್ಯಾಟಗರಿ ವಿಚ್ ಈಸ್ ಹ್ಯಾವಿಂಗ್ ರಿಯಲ್ ಎಕ್ಸಿಸ್ಟೆನ್ಸ್. ಹೇಳಿ, ರೈಸ್ ಯುವರ್ ಹ್ಯಾಂಡ್. ಪಟ್ನೆ ಹೇಳಿ. ನೇಮ್ ದ ಟೆಕ್ಸಾನಮಿಕ್ ಕ್ಯಾಟಗರಿ ವಿಚ್ ಈಸ್ ಹ್ಯಾವಿಂಗ್ ರಿಯಲ್ ಎಕ್ಸಿಸ್ಟೆನ್ಸ್. ಹೇಳ. ಸ್ಪೀಸೀಸ್, ವೆರಿ ಗುಡ್. ಇಲ್ಲಿ ನಾವು ಅನ್ಕೊಂಡಿದ್ದೀವಲ್ಲ ಸ್ಪೀಸೀಸ್ ಅಂದ್ರೆ ನೀವು ಮಾತ್ರ, ನಿಮಗೆ ಮಾತ್ರ ಎಲ್ಲ ಎಕ್ಸಿಸ್ಟ್ ಐತೆ ನಾವು ಅನ್ಕೊಂಡೇವಿ. ಎಲ್ಲ ಇಲ್ಲೆಲ್ಲ ಮಾಡಿದ್ದು ನಾವು, ಜೀನಸ್ ಮಾಡಿದ್ದು ನಾವು, ಫ್ಯಾಮಿಲಿ ಮಾಡಿದ್ದು ನಾವು, ಆರ್ಡರ್ ಮಾಡಿದ್ದು ನಾವು, ಕ್ಲಾಸ್ ಮಾಡಿದ್ದು ನಾವು, ಕಾಲೇಜ್ ಮಾಡಿದ್ದು ನಾವು, ಕಿಂಗ್ಲೆ ಮಾಡಿ ಯಾಕೆ ಮಾಡಿವೆ ಸ್ಟಡಿಗೆ. ಬಟ್ ಇರುವುದು ಯಾವ ಸ್ಪೀಸೀಸ್ ಐತಿಲ್ಲ, ಡಿಫ್ರೆಂಟ್ ಸ್ಪೀಸೀಸ್ ಎಕ್ಸಿಸ್ಟೆನ್ಸ್ ಐತೆ. ಇದು ನಾವು ಅನ್ಕೊಂಡ್ವಿ. ಸ್ಪೀಸೀಸ್ ಗ್ರೂಪ್ ಮಾಡಿದವ್ರು ಯಾರು? ನಾವು ಮಾಡೇವಿ ಅಷ್ಟೇ. ಯಾಕೆ ಮಾಡೇವೆ? ಅಧ್ಯಯನಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಇಮ್ಯಾಜಿನೇಷನ್ ಇದೆಲ್ಲ. ರೂಲ್ಸ್ ಆಫ್ binomial nomenclature. ಯಾವ್ಯಾವ ರೂಲ್ಸು? ಸೈಂಟಿಫಿಕ್ ನೇಮನ್ನು ಬರೀಬೇಕಂತಂದ್ರೆ ಕೆಲವೊಂದಿಷ್ಟು ರೂಲ್ಸ್ ನಾವು ಫಸ್ಟ್ ನಾನು ಹೇಳ್ಬಿಡ್ತೀನಿ ಆಲ್ರೆಡಿ. ಏನದು? ಸೈಂಟಿಫಿಕ್ ನೇಮ್ಸ್ ಮಸ್ಟ್ ಬಿ ಇನ್ ಲ್ಯಾಟಿನ್ ವರ್ಡ್ಸ್. ಹೌದಾ? scientific name must be in Latin language. ಯಾಕಂತ ಹೇಳಿದ್ದೀನಿ ನಾನು ನಿಮಗೆ. ಇನ್ನು ಸೆಕೆಂಡ್ ಒನ್ ಈಸ್ ಏನು? scientific name contains 2 Latin words. ಹೌದಾ? ಯಾವ್ಯಾವು? scientific name contains two Latin words. Two Latin words. क्या होगा? First one is generic name. ಇದಕ್ಕೆ ನಾವು genus name ಅಂತ ಕರಿತೀವಿ. And second one is specific name. ಅಂದ್ರೆ species name ಅಂತ ಕರಿತೀವಿ. Next, third one is generic name must start with capital letter. ನೋಡ್ರಿ, generic name ಯಾವಾಗಲೂ ಯಾರಾಗಬೇಕು? generic name must start with capital letter. ಹೌದಾ? ಹೆಂಗೆ ಎಕ್ಸಾಂಪಲ್ ಆಮೇಲೆ ಕೊಡ್ತೀನಿ. ಆಮೇಲೆ and species name should be in small letter. ಎಕ್ಸಾಂಪಲ್ ನೋಡ್ರಿ, ನಾನು ಹೇಳಿದ್ದೆ ನಿಮಗೆ. ಈಗ ಮ್ಯಾಂಗಿಫೆರಾ ಇಂಡಿಕಾ, ಇಲ್ಲಿ ನೋಡ್ರಿ, ಇಟ್ ಇಸ್ ದ ಸೈಂಟಿಫಿಕ್ ನೇಮ್ ಆಫ್ ಮ್ಯಾಂಗೋ. ಇಲ್ಲಿ ನೋಡ್ರಿ, ಎಂ ಸ್ಟಾರ್ಟ್ಸ್ ವಿತ್ ಕ್ಯಾಪಿಟಲ್ ಲೆಟರ್. ಯಾಕೆ ಹೇಳ್ರಿ? ಇದು ಜನರಿಕ್ ನೇಮ್. ಜನರಿಕ್ ನೇಮ್ ಮಸ್ಟ್ ಸ್ಟಾರ್ಟ್ ವಿತ್ ಕ್ಯಾಪಿಟಲ್ ಲೆಟರ್. ನೋಡಿ, ಕ್ಯಾಪಿಟಲ್ ಲೆಟರ್ ಬಳಸಿ. ನೀವು ಎಲ್ಲರ ಕ್ಯಾಪಿಟಲ್ ಬಿಟ್ಟು ಸ್ಮಾಲ್ ಲೆಟರ್ ಬರೋದು ತಗೋರಿ, ಕಾಟ್
ಅರ್ಥ ಆಯ್ತಾ ಮಾಸ್ಟರ್ಗಳ? ಯಾವಾಗ ಜನರಲ್ ನೇಮ ಕ್ಯಾಪಿಟಲ್ ಲೆಟರಲ್ಲೇ ಸ್ಟಾರ್ಟ್ ಆಗಬೇಕು. ಇಂಡಿಕಾ ಕ್ಯಾಪಿಟಲ್ ಆಗಿ ಬಂದರೆ ಚಂದ ಕಾಣ್ತದೆ ಅಂತ ಹೇಳ್ತಾರೆ ಅಲ್ಲ, ಇದು ಸ್ಮಾಲ್ ಲೆಟರ್ದಲ್ಲೇ ಇರಬೇಕು, ಇದು ರೂಲ್. ಈಗ ಲಾಸ್ಟ್ ಇನ್ನೊಂದು ರೂಲ್ ಐತೆ ನಾಲ್ಕರಿಂದ, ಅದು ಯಾವ್ದಪ್ಪ ಅಂತಂದ್ರೆ ಆ ಪ್ರಭೇದವನ್ನು ಯಾರು ಕಂಡು ಹಿಡಿದಿರ್ತಾರಲ್ಲ ಫಸ್ಟ್ ಟೈಮ್ ಅವ್ರ ಹೆಸರನ್ನು ಕ್ಯಾಪಿಟಲ್ ಲೆಟರ್ದಲ್ಲಿ ಫಸ್ಟ್ ಅಕ್ಷರವನ್ನು ಅಟ್ ದ ಎಂಡ್ ಆಫ್ ದ ಸ್ಪೀಷೀಸ್ ನೇಮ್ ಬರೀಬೇಕು. ಹೌದಾ? ಫೋರ್ತ್ ರೂಲ್ ಏನಪ್ಪ ಅಂತಂದರೆ ದ ನೇಮ್ ಆಫ್ ದ ಆಥರ್ ಹೂ ಇಂಟ್ರಡ್ಯೂಸ್ ದ್ಯಾಟ್ ಸ್ಪೀಷೀಸ್ ಫಾರ್ ದ ಫಸ್ಟ್ ಟೈಮ್, ದ ನೇಮ್ ಆಫ್ ದ ಆಥರ್ ಶುಡ್ ಬಿ ಮೆನ್ಷನ್ಡ್ ಇನ್ ಎ ಕ್ಯಾಪಿಟಲ್ ಲೆಟರ್. ಹಾಗೆ ಸ್ಟಾರ್ಟಿಂಗ್ ಆಲ್ಮೋಸ್ಟ್ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಕಾರ್ಲಸ್ ಲೀನಿಯಸ್, ಇಲ್ಲಿ ಎಲ್ ಅಂತ ಬರೀ, ಎಲ್ ಡಾಟ್ ಅಂತ. ಇದು ಸೈಂಟಿಫಿಕ್ ನೇಮ್ ಆಫ್ ಮ್ಯಾಂಗೋ. ಸಪೋಸ್ ಇದನ್ನ ಒಂದು ಬಿಟ್ಟರು ನೀವು ಮಾಡಿಸೋದು, ಇದು ಕ್ಯಾಪಿಟಲ್ ಸ್ಟಾರ್ಟ್ ಆಗಬೇಕು, ಇದು ಸ್ಮಾಲ್ ಲೆಟರ್ ಸ್ಟಾರ್ಟ್ ಆಗಬೇಕು. ಆದರೆ ಯಾರು ಇಂಟ್ರೊಡ್ಯೂಸ್ ಮಾಡ್ಯಾರ ಸ್ಪೆಷಲ್ ಅವ್ರ ಹೆಸರನ್ನ ಒಂದು ಲೆಟರ್ ಇಲ್ಲಿ ಬರೀಬೇಕು. ಅರ್ಥ ಆಯ್ತು? ಅದೇ ರೀತಿ ಸೋಲಾನಮ್ ಟ್ಯೂಬರೋಸಮ್, ಸೋಲಾನಮ್ ಟ್ಯೂಬರೋಸಮ್ ಕರೆಕ್ಟ್ ಅದ? ಕರೆಕ್ಟ್ ನಾ ಬರೆದಿದ್ದು? ಯಾಕೆ ತಪ್ಪು? ಸ್ಮಾಲ್ ಇಸ್ ಆಗಬೇಕು. ಓಕೆ, ಟ್ಯೂಬರೋಸಮ್ ಕರೆಕ್ಟ್ ಇದೀನ? ನೋ, ಇಲ್ಲಿ ಆಥರ್ ನೇಮ್ ಮೆನ್ಷನ್, ಇದು ಕೂಡ ಲೀನಿಯಸ್ ಈ ಕರೆಕ್ಟ್ ಆಗುತ್ತೆ. ಇದರೊಳಗೆ ಯಾವುದೇ 3 ಅಥವಾ 4 ರೂಲ್ಸನ್ನು ಕೇಳ್ತಾರೆ, 2 ಅಥವಾ 3 ವರ್ಷಕ್ಕೆ ಬರೀತೀವಿ. ಓಕೆ, ದಿಸ್ ಇಸ್ ದ ಎಂಡ್ ಆಫ್ ದ ಚಾಪ್ಟರ್.